ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಶಿಕ್ಷಣ ಉದ್ಯೋಗ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಕಾಡುತ್ತಿರುವಂತಹ ಪ್ರಶ್ನೆ ಉದ್ಯೋಗ ಉದ್ಯೋಗ ಉದ್ಯೋಗ. ಶಿಕ್ಷಣ ದೊರೆಯುತ್ತೆ, ಶಿಕ್ಷಣ ದೊರೆಯೋದಕ್ಕೆ ಮನೆಯವರು ತುಂಬ ಕಷ್ಟಪಡ್ತಾರೆ. ಒಂದಷ್ಟು ಸಾಲ ಮೂಲಗಳ ವ್ಯವಸ್ಥೆ ಇರುತ್ತೆ. ಸಾಲ ಮೂಲಗಳು ಶಿಕ್ಷಣವನ್ನು ಪೂರೈಸೋದಕ್ಕೆ ಇರುತ್ತೆ ವಿನಃ ಉದ್ಯೋಗಕ್ಕಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸ್ವಉದ್ಯೋಗ ಅನ್ನೋ ಮಾತಿದೆ, ಅದಕ್ಕಾಗಿ ಕೇಂದ್ರ ಸರ್ಕಾರದ ಹಲವಾರು ಯೋಜನೆ ಇದೆ. ಸ್ವಉದ್ಯೋಗವನ್ನು ಮಾಡೋದಕ್ಕೆ ಇಷ್ಟೆಲ್ಲ ಕಲ್ತ ಮೇಲೆ ಮತ್ತೆ ಅದರ ಹತ್ರ ಮನ ಮಾಡೋದು ಸಾಧ್ಯನಾ ಅಂತ ಒಂದು ಪ್ರಶ್ನೆ. ಹಾಗಿದ್ರೆ ಇವೆಲ್ಲದಕ್ಕೂ ಉತ್ತರದಾಯಿಯಾಗಿ ನಿಂತಿರೋದು MIFSC ಅನ್ನುವಂಥ ಶಿಕ್ಷಣ ಸಂಸ್ಥೆ. ಈಗಾಗಲೇ 17,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬುನಾದಿಯನ್ನು ಹಾಕಿಕೊಡುವುದರ ಮೂಲಕ ಅವರ ಜೀವನಕ್ಕೆ ಉತ್ತಮವಾದಂತಹ ಮುನ್ನುಡಿಯನ್ನು ಬರೆಯೋದರಲ್ಲಿ MIFSC ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇದು ಹೊಗಳಿಕೆಯ ಮಾತಲ್ಲ. ಕಾರಣ, ನಾವೀಗ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಉದ್ಯೋಗ ಪಡೆದವರ ಮಾತುಗಳನ್ನು ಕೇಳ್ತೀವಿ, ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರ ಮಾತನ್ನು ಕೇಳ್ತೀವಿ. ಜೊತೆಗೆ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಸ್ಥೆ ಚೇರ್ಮನ್ ಆಗಿರುವಂತಹ ವಿನೋದ್ ಜಿ ಜಾನ್ ಅವರು. ಅವ್ರನ್ನ ಆತ್ಮೀಯವಾಗಿ ನಮಸ್ತೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಉಡುಪಿಯ ಸೆಂಟರ್ ಹೆಡ್ ಆಗಿರುವ ದೀಪಾ ಮೇಡಮ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತೇನೆ. ಹಾಗೆ ಈಗಾಗಲೇ MFS ಇಟ್ಕೊಂಡು ಉದ್ಯೋಗವನ್ನು ಪಡ್ಕೊಂಡಂತ ದೀಪಕ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಉದಾಹರಣೆಯಾಗಿ ನೀವೇ ಇದ್ದೀರಿ ಅಂತ. ಹೌದು, ಅದಕ್ಕೋಸ್ಕರ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಧನ್ಯವಾದ. ಬಹುಶಃ ನಾವು ಮಾತಾಡಿದರೆ ಉದ್ಯೋಗ ಪಡ್ಕೊಂಡವರು ಎಲ್ಲಿ ಅಂತ ಕೇಳ್ಬೋದು. ಉದ್ಯೋಗವರು ಪಡ್ಕೊಂಡವರು ಜೊತೆಗಿದ್ರೆ ಒಂದಷ್ಟು ಸಾಕ್ಷಿಗಳಿಂದ ಚೆನ್ನಾಗಿರುತ್ತೆ ಅಂತ. ಸರ್, ನೇರವಾಗಿ ನಿಮ್ಮ ಹತ್ರ ಬರ್ತೇನೆ. 2009 ಉಡುಪಿಯಲ್ಲಿ ಆರಂಭ ಆಯಿತು MSc. ಈ MSc ಅನ್ನುವಂಥ ಒಂದು MSSC ಅನ್ನುವಂಥ ಒಂದು ಸಂಸ್ಥೆ, ಈ ಹುಟ್ಟು ಮತ್ತು ನಡೆದು ಬಂದ ದಾರಿ ಒಂದಷ್ಟು. MIFSC ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್. ನಾವು ಮಂಗಳೂರಿನಲ್ಲಿ 2007ರಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಅಂದರೆ ನಮ್ಮ ಹೆಡ್ ಆಫೀಸ್ ಇರೋದು ಮಂಗಳೂರಲ್ಲಿ. ಆ ಟೈಮಲ್ಲಿ ಯಾವುದೇ ಫೈರ್ ಆ್ಯಂಡ್ ಸೇಫ್ಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ರಾಜ್ಯದಲ್ಲಿ ಇರಲೇ ಇಲ್ಲ. ಯಾರಿಗೂ ಇದ್ರ ಬಗ್ಗೆ ಒಂದು ಅರಿವು ಇರಲಿಲ್ಲ. ಸೊ ಎಲ್ಲರೂ ಒಂದು ಸೇಫ್ಟಿ ಅಥವಾ ಇಂಥದ್ದೊಂದು ಕಾನ್ಸೆಪ್ಟ್ ಬಗ್ಗೆ ಅದು ಕೇಳಿರ್ಲಿಕ್ಕೆ ಅಂತ ಹೇಳಬೇಕು. ಆ ಟೈಮಲ್ಲಿ ನಾವೇ ಈ ಕಾನ್ಸೆಪ್ಟನ್ನು ಲಾಂಚ್ ಮಾಡಿದ್ದೇವೆ ಅಂತ ಒಂದು ಹೆಗ್ಗಳಿಕೆ ನಮ್ಮ ಸಂಸ್ಥೆಗೆ ಯಾವಾಗಲೂ ಇದೆ. ಮತ್ತು ಆಫ್ಟರ್ 15 ಇಯರ್ಸ್ ಈಗ ಯಾರು ಕೇಳಿದ್ರು ಫೈರ್ ಆ್ಯಂಡ್ ಸೇಫ್ಟಿ ಅಥವಾ HSC ಕೋರ್ಸ್ ಅಂತ ಹೇಳಿದ್ರೆ MIFSC ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಫೈರ್ ಆ್ಯಂಡ್ ಸೇಫ್ಟಿ ಅನ್ನುವಂಥ ಒಂದು ಪರಿಕಲ್ಪನೆ ಹೌದು ನಮ್ಮ ಕರಾವಳಿಗೆ ಪರಿಚಯ ಆಗಿದ್ದು ಬಹುಶಃ ಹಾಗೆ ನಮ್ಮ ಉಡುಪಿ ಶಾಖೆ ಬಂದು ನಮ್ಮ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋ ರಾಜ್ ಟವರ್ಸ್ನಲ್ಲಿ ನೀವು ಹೇಳಿದಾಗೆ 2007ಇಂದ ಆಪರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ 100 ವಿದ್ಯಾರ್ಥಿಗಳು ಈಗ ಅಲ್ಲೇ ಕಲಿತು ದೇಶ ವಿದೇಶಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ. ಹಾಗೆ ನಮ್ಮ ಸಂಸ್ಥೆದೊಂದು ಹಿಸ್ಟ್ರಿ 15 ಇಯರ್ಸ್ ಇದೊಂದು ನಾವು ನೋಡ್ಲಿಕ್ಕೆ ಹೋದರೆ, ನಮ್ಮ ಬ್ರಾಂಚ್ ಎಕ್ಸ್ಪ್ಯಾನ್ಷನ್ ಅಲ್ಲಿಂದ 2007, 8, 9ಅಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ಮ ಶಾಖೆ ಮೊದಲನೇದಾಗಿ ಶುರುವಾಯಿತು. ಮತ್ತು ಮೈಸೂರು, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಮತ್ತು ಹೊಸಪೇಟ್, ತುಮಕೂರು, ಇಲ್ಲೆಲ್ಲ ರಾಜ್ಯದಲ್ಲಿ ಇಷ್ಟು ಶಾಖೆಗಳು. ಮತ್ತು ನಮ್ಮ ಕಾರ್ಪೊರೇಟ್ ಆಫೀಸ್ ಎಟ್ ಪ್ರೆಸೆಂಟ್ ಬಂದು ಈಗ ಬಾಂಬೆಯಲ್ಲಿ ನಡೀತಿದೆ. ಓಕೆ ಸರ್, ಈಗ MIFSC ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಷನ್ ಆಫ್ ಸೇಫ್ಟಿ ಆ್ಯಂಡ್ ಫೈರ್ ಆ್ಯಂಡ್ ಸೇಫ್ಟಿ ಎಜುಕೇಷನ್, ಈ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಈ ಕೋರ್ಸ್ ನೀವು ಹೇಳಿದಾಗೆ ಯಾರಿಗೂ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ. ನಮ್ಮ ಮಂಗಳೂರನ್ನು ತೆಗೆದುಕೊಂಡಾಗ ಮಂಗಳೂರಿನ ಪರಿಸರಕ್ಕೆ ಅಥವಾ ಈ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಇಂತಹದೊಂದು ಕೋರ್ಸ್ ಅಗತ್ಯ ಹೇಗೆ ಅಂತ ನಿಮ್ಗೆ ಅನಿಸ್ತದೆ? ನೋಡಿ, ಫೈರ್ ಆ್ಯಂಡ್ ಸೇಫ್ಟಿ ಅನ್ನುವಂಥ ಕಾನ್ಸೆಪ್ಟು ಈಗ ನಾರ್ಮಲ್ ಆಗಿ ನಾವು ಕೇಳಿರೋದು ಎಂಜಿನಿಯರಿಂಗ್ ಕಾಲೇಜ್, ಮ್ಯಾನೇಜ್ಮೆಂಟ್ ಅಥವಾ ಮೆಡಿಕಲ್ ಸೆಕ್ಟರ್ಸು. ಅಲ್ಲಿ ಏನಾಗುತ್ತೆ, ಎಂಜಿನಿಯರಿಂಗ್ ಮುಗಿಸಿದವರು ಎಂಜಿನಿಯರ್ಸ್ ಹೊರಗೆ ಬರ್ತಾರೆ. ಆರ್ ಮೇ ಬಿ ವೆನ್ ಕಮ್ಸ್ ಟು ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಮ್ಯಾನೇಜರ್ಸು MBA ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಸೊ ಮೆಡಿಕಲ್ ಆದರೆ ಆಬ್ವಿಯಸ್ಲಿ ಡಾಕ್ಟರ್ಸ್ ಆರ್ ನರ್ಸಸ್. ಹಾಗೆ ಈ ಫೈರ್ ಆ್ಯಂಡ್ ಸೇಫ್ಟಿ ಅನ್ನುವಂಥ ಒಂದು ಕನ್ಸೆಪ್ಟಲ್ಲಿ ನಮ್ಮಲ್ಲಿ MIFSCಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳು ದೇ ಬಿಕಮ್ ಸೇಫ್ಟಿ ಆಫೀಸರ್ಸ್. ದಟ್ ಮೀನ್ಸ್ ವಿ ಪ್ರೊಡ್ಯೂಸ್ ಸೇಫ್ಟಿ ಆಫೀಸರ್ಸ್. ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಕೆಲಸ ಅಂತ ಹೇಳಿದರೆ ಕಂಪನಿಗಳಲ್ಲಿ ಪ್ರಿಕಾಷನ್ಸ್ ಆರ್ ಪ್ರಿವೆನ್ಷನ್ ತೆಗೆಯೋದರ ಮುಖಾಂತರ
ಕಂಪನಿಗಳಲ್ಲಿ ದಿನನಿತ್ಯ ಆಗ್ತಾ ಇರುವಂಥ ಆಕ್ಸಿಡೆಂಟ್ಸ್ಗಳನ್ನು ಪ್ರಿವೆಂಟ್ ಮಾಡೋದೇ ಇವರೊಂದು ದೊಡ್ಡ ಕೆಲಸ ಆಗಿರ್ತದೆ. ಹಾಗೆ ಈಗ ನಾವು ಜನರಲ್ ಆಗಿ ಮಕ್ಕಳಿಗೊಂದು ಕೋರ್ಸ್ ಕೊಡೋದಕ್ಕಿಂತ ಅಲ್ಲಿ ನಮ್ಮ ಸಂಸ್ಥೆಯ ಒಂದು ಸ್ಟ್ರೆಂತ್ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಸಂಸ್ಥೆಗೊಂದು ಕ್ರೆಡಿಬಿಲಿಟಿ ಇರುತ್ತೆ. ಹಾಗೆ ನಮಗೆ ರಾಜ್ಯದ ಪ್ರಸಿದ್ಧ 3 ವಿಶ್ವವಿದ್ಯಾನಿಲಯಗಳ ಮಾನ್ಯತೆ ಇದೆ. ಅದೇ ನಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳಬೇಕು. ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ನಿಮಗೆ ಗೊತ್ತಿದೆ, ನಮ್ಮ ಅದೇ ಬ್ಯಾಂಗ್ಳೂರು ಸಿಟಿ ವಿಶ್ವವಿದ್ಯಾನಿಲಯದ ಮಾನ್ಯತೆ ಇದೆ. ಹಾಗೆ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯತೆ ಮುಖಾಂತರ ನಾವು ಕೋರ್ಸನ್ನು ಕೊಡ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದು ನಾವು 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಇನ್ಸ್ಟಿಟ್ಯೂಷನಿಗೆ ಒಂದು ಬೇಸ್ ಅನ್ನುವಂಥದ್ದೇನು ನೀವು ಹೇಳಿದ್ರೆ ಮೊದಲು, ನಮ್ಮ ಉದಾಹರಣೆಯಾಗಿ ಪ್ಲೇಸ್ಮೆಂಟ್ ಇಲ್ಲಿ ಈಗ ನಮ್ಮದು 17,000 ಸ್ಟೂಡೆಂಟ್ಸ್ ಪ್ರಸ್ತುತ ದೇಶ ವಿದೇಶಗಳಲ್ಲಿ ಉದ್ಯೋಗದಲ್ಲಿದ್ದಾರೆ, ಪ್ರಸ್ತುತ ಕೆಲಸದಲ್ಲಿದ್ದಾರೆ. ಅದೇ ನಮ್ಮ ಸಂಸ್ಥೆಯ ಒಂದು ಬ್ರ್ಯಾಂಡ್ ಇಮೇಜ್ ಅನ್ನು ಕ್ರಿಯೇಟ್ ಮಾಡಿರೋದು. 15 ವರ್ಷದಲ್ಲಿ 17,000 ಅಂದರೆ ವರ್ಷಕ್ಕೆ 1,000ಕ್ಕಿಂತ ಜಾಸ್ತಿ ಆಯಿತು. ಎಸ್ ಸೊ 1,500 ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲಿತು ಪಾಸ್ಔಟ್ ಆಗ್ತಾ ಇದ್ದಾರೆ. ಸೊ ಆ ಬೇಸಿಸಲ್ಲಿ ನಮಗೆ ಎಲ್ಲ ಪ್ಲೇಸ್ಮೆಂಟ್ ಟ್ರ್ಯಾಕ್, ಈಗ ನಮಗೆ ರೀಸೆಂಟಾಗಿ ನಮಗೊಂದು ಇಂಡಿಯನ್ ಎಜುಕೇಷನಲ್ ಎಕ್ಸಲೆನ್ಸ್ ಅವಾರ್ಡ್ ವರ್ಲ್ಡ್ ವೈಡ್ ಅಚೀವರ್ಸ್ ಕಡೆಯಿಂದ, ಮತ್ತು ಏಷ್ಯಾ ಎಜುಕೇಷನ್ ಸಮ್ಮಿಟ್ ಅವಾರ್ಡ್. ಸೊ ನಮ್ಮ ಪ್ಲೇಸ್ಮೆಂಟ್ ಟ್ರ್ಯಾಕ್ ಬೇಸಿಸಲ್ಲಿ ಅಂಥ ಅವಾರ್ಡ್ಗಳು ನಮ್ಮ ಸಂಸ್ಥೆಗೆ ಲಭಿಸಿದೆ. ಸೊ ಹಾಗೆ ನಾನು ಇನ್ನೊಂದು, ನಮಗೆ ನೀವು ಕೇಳಿರ್ಬೋದು ಸ್ಕಿಲ್ ಇಂಡಿಯಾ, ಈಗ ಡಿಜಿಟಲ್ ಇಂಡಿಯಾ ಆರ್ NSTC, ಭಾರತದಲ್ಲಿ ಸ್ಕಿಲ್ ಇಂಡಿಯಾ ಮಾನ್ಯತೆ ಪಡೆದಂಥ ಒಂದೇ ಒಂದು ಫೈರ್ ಆ್ಯಂಡ್ ಸೇಫ್ಟಿ ಇನ್ಸ್ಟಿಟ್ಯೂಷನ್ ಇರೋದು, ದಟ್ ಈಸ್ ಓನ್ಲಿ MIFSC. ಸೊ ರೆಸ್ಟ್ ಆಲ್ ಇನ್ಸ್ಟಿಟ್ಯೂಷನ್ ದೇ ಆಪರೇಟ್ ಇನ್ ದ ಫ್ರಾಂಚೈಸಿ ಮಾಡೆಲ್. ಸೊ ನಮಗೆ ಡೈರೆಕ್ಟ್ ಪಾರ್ಟ್ನರ್ಶಿಪ್ ಅಸೋಸಿಯೇಷನ್ ಇದೆ. ಸೊ ಆ ಮಾನ್ಯತೆಯಿಂದ ಮಕ್ಕಳಿಗೆ ಆ ಸರ್ಟಿಫಿಕೇಶನ್ ಪಡೆದರೆ ಥ್ರೂ ಔಟ್, ನಾಟ್ ಓನ್ಲಿ ಇನ್ ಇಂಡಿಯಾ, ಅಬ್ರಾಡಲ್ಲೂ ಅವರಿಗೆ ಜಾಬ್ ಸಿಗಲಿಕ್ಕೆ ಅದು ತುಂಬ ಯೂಸ್ ಆಗುತ್ತೆ. ಹೌದು. ಆತ್ಮೀಯ ವೀಕ್ಷಕರೇ, MIFSC ಅನ್ನುವಂಥ ಸಂಸ್ಥೆ 15 ವರ್ಷಗಳನ್ನು ಕಳೆದಿದೆ. ಕರಾವಳಿ ಜನಕ್ಕೆ ಫೈರ್ ಆ್ಯಂಡ್ ಸೇಫ್ಟಿ ಅಂದರೆ, ಆ ಕೋರ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದಂಥ ಟೈಮಲ್ಲಿ ಒಂದಷ್ಟು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಭವಿಷ್ಯದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಯುವ ಪೀಳಿಗೆಗೆ ಉದ್ಯೋಗದ ದೃಷ್ಟಿಯಿಂದ ಹುಟ್ಟಿಕೊಂಡಂತಹ ಸಂಸ್ಥೆ MIFSC ಇಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಹಾಗಿದ್ರೆ ಈ ಒಂದು MIFSCಯ VT ನೋಡ್ಕೊಂಬರೋಣ. Build a rewarding career for yourself in safety engineering. MIFSC offers diploma, PG diploma and MBA courses in safety management. Our well-qualified and highly experienced faculty, coupled with state-of-the-art laboratories and regular industrial visits, ensures 100% job guarantee. MIFSC educates and empowers today's youth for the careers of tomorrow. Come, be a part of our premier institution with 14 branches across India. ಸ್ಪಂದನ ವಾಹಿನಿ ವೀಕ್ಷಕರೇ, ಇದು ಶಿಕ್ಷಣ ಉದ್ಯೋಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. MIFSC ಅನ್ನುವಂಥ ಶಿಕ್ಷಣ ಸಂಸ್ಥೆಯ ಒಂದು ಯಶೋಗಾಥೆಯ ಒಂದಷ್ಟು ಕಥಾನಕಗಳು ಮತ್ತು ಅದರಿಂದ ಏನು ಉಪಕೃತರಾದಂಥ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಮುಖೇನ ಒಂದಷ್ಟು ಯೋಜನೆಗಳನ್ನು, ಕನಸುಗಳನ್ನು ಕಟ್ಟಿಕೊಂಡಿರುವಂತಹ ಯುವ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವುದೇ ನಮ್ಮ ಆಶಯ. ನೀವು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಕರೆ ಮಾಡಿ 0820259300 259300. ನಮ್ಮ ಜೊತೆ ಮಾತಾಡೋದಕ್ಕೆ ಚೇರ್ಮನ್ ಆಗಿರುವಂಥ ವಿನೋದ್ ಸರ್ ಇದ್ದಾರೆ, ಸೆಂಟರ್ ಹೆಡ್ ಆಗಿರೋ ದೀಪಾ ಮೇಡಮ್ ಇದ್ದಾರೆ, ಮತ್ತೆ ದೀಪಕ್ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಿದ್ದೇನೆ. ದೀಪಾ ಮೇಡಮ್, ಹೇಳಿ ಸರ್. ಸೆಂಟರ್ ಹೆಡ್ ಆಗಿದ್ದೀರಿ. ಒಂದು ಬೆಳೆದು ನಿಂತ ಸಂಸ್ಥೆಯ ಸೆಂಟರ್ ಹೆಡ್ ಆಗಿದ್ದಾಗ ತಲೆ ಮೇಲೆ ಕಿರೀಟ ಉಟ್ಕೊಂಡ ರಾಜನಾಗೇನೆ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಇದನ್ನ ತುಂಬಾ ಜವಾಬ್ದಾರಿ ಇದೆ. ಅದ್ರ ಜೊತೆಗೆ ಒಂದಷ್ಟು ಸವಾಲುಗಳು ಸುತ್ತಮುತ್ತ ಇರುತ್ತೆ ಅಂತ ಇದ್ದದ್ದೇ ಹೇಳಿ ಮೇಡಮ್.
ನಮ್ಮಲ್ಲಿ ಈಗ ಉಡುಪಿ ಬ್ರಾಂಚ್ ನಾನು ಉಡುಪಿ ಬ್ರಾಂಚಲ್ಲಿ 2009 ನಾನು ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆಗುವಾಗ ಆಗ ಇರುವಂತ ಒಂದು ಓಲ್ಡೆಸ್ಟ್ ಸ್ಟಾಫ್ ಮೊದಲಿಂದ ಇದ್ದಂತ ಒಂದು ಸ್ಟಾಫ್ ನಾನೇ ಅಲ್ಲಿ. ಸೊ ಆಗ ಇರುವಂತದ್ದು ನಮ್ದು ಫಸ್ಟ್ ಇಲ್ಲಿ ಎಕ್ಸಾಂಪಲ್ ಅವನೇ ಇದ್ದಾನೀಗ ಫಸ್ಟ್ ಸ್ಟೂಡೆಂಟ್ ನಮ್ದು. ಸೊ ಆಗ ಇರುವಾಗ ಅಲ್ಲಿ ಸ್ಟೂಡೆಂಟ್ ನಮ್ಗೆ ಮೋರ್ ದೆನ್ 150 ಸ್ಟೂಡೆಂಟ್ಸ್ ಅಲ್ಲಿ ನನಗೆ ಅಂದ್ರೆ ನನ್ಗೆ ಎಷ್ಟು ಕಷ್ಟ ಆಗಿದೆ ನಮ್ಗೆ ಗೊತ್ತಿರ್ಬೋದು. ಸ್ಟೂಡೆಂಟ್ ಅದು ಸಹ ಬಾಯ್ಸ್ ನಿಮಗೆ ಗೊತ್ತಿರ್ಬೋದು. ಆಗ ಏನು ಗೊತ್ತಿರುದಿಲ್ಲ ಅಂದ್ರೆ ಸೇಫ್ಟಿ ಅಂದ್ರೆ ಎಂತ ಅಂತ ಹೇಳಿ ಆಗ ಗೊತ್ತಿರುದಿಲ್ಲ. ಆಗ ಅವ್ರಿಗೆ ನಾವು ಒಂದು ಮನವರಿಕೆ ಮಾಡಬೇಕು, ಈ ಸೇಫ್ಟಿ ಫೀಲ್ಡ್ ಏನು, ಹೇಗಿರ್ಬಹುದು, ಮುಂದಿನ ಭವಿಷ್ಯ ಅವರದ್ದು ಹೇಗಿರ್ತದೆ. ಸೊ ಆ ರೀತಿ ನಾವು ಒಂದು ಮನವರಿಕೆ ಮಾಡಿ ಬೇರೆ ಕೋರ್ಸ್ಗಳ ಬಗ್ಗೆ ನಾವು ಗೊತ್ತಿರುವುದಿಲ್ಲ. ಆಗ ಬ್ರಾಂಚ್ ಓಪನ್ ಆಗ ಅವ್ರಿಗೆ ಸೇಫ್ಟಿದ್ದು ನಾಲೆಜ್ ಕೂಡ ಅವ್ರಿಗೆ ಗೊತ್ತಿರುವಾಗ ನಾವು ಅವರಿಗೆ ಅದನ್ನು ಒಂದು ಮನವರಿಕೆ ಮಾಡಿ ಅವ್ರನ್ನ ಒಂದು ದಾರಿಯಲ್ಲಿ ಕೊಂಡೋಗುವಂತದ್ದು ನಾವು ಮಾಡ್ಲೇಬೇಕಾಗ್ತದೆ, ನಮ್ಮ ಕರ್ತವ್ಯ, ಹೌದಲ್ವಾ? ಸೊ ಆಗಿರುವಾಗ ಕೆಲವರು ಬರುವಾಗ 10th ಕ್ವಾಲಿಫಿಕೇಶನ್ ಮೇಲೆ ಬಂದಿರ್ತಾರೆ, ಅದೇ ರೀತಿ PUC ಪಾಸ್ ಆಗಿ ಬಂದಿರ್ತಾರೆ, ಫೈಲ್ ಆಗಿ ಕೂಡ ಬಂದಿರುವಂತ ಮಕ್ಕಳು ತುಂಬಾ ಮಂದಿ ಇದ್ದಾರೆ. ಅವರಲ್ಲಿ ಜಾಯಿನ್ ಆಗಿ ಸೊ 1 ವರ್ಷದ ಕೋರ್ಸ್ ಅಥವಾ 6 ಮಂತ್, ನಾವು ಆಗ 6 ಮಂತ್ ಕೂಡ ಕೊಡ್ತಿದ್ವಿ. ಒಂದು 30-40 ಸ್ಟೂಡೆಂಟ್ಸ್ 6 ಮಂತ್ಗೆ ಅಂತಲೇ ಇತ್ತು, ಒಂದು 70 ಸ್ಟೂಡೆಂಟ್ಸ್ ನಮ್ಗೆ 1 ವರ್ಷಕ್ಕೆ ಅಂತಲೇ ಕೋರ್ಸ್ ಮಾಡಿದ್ರು. ಸೊ ಅದು ಫಿನಿಶ್ ಆಗಿ ಹೋಗುವಾಗ ಅಂದ್ರೆ ಅವರಿಗೆ ಆ ಟೈಮಲ್ಲಿ ಅಂದ್ರೆ ಫಿನಿಶ್ ಮಾಡಿ 1 ವರ್ಷ ಆಗಿ 6 ಮಂತ್ ಕೋರ್ಸ್ ಆದ ಕೂಡಲೇ ಅವರಿಗೆ ನಾವೊಂದು ಪ್ಲೇಸ್ಮೆಂಟ್ ಮಾಡುವಂತ ಒಂದು ಅವಕಾಶ ಕೂಡ ಮಾಡಿ ಕೊಟ್ಟಿದ್ವಿ. ಅಂದ್ರೆ ಮೈಕ್ರೋನ್ ಕಂಪನಿ ಆಗಿರ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಇಮಿಡಿಯೇಟ್ ಇಲ್ಲಿ ಸರ್ಟಿಫಿಕೇಟ್ ಆದ ಕೂಡಲೇ ಪ್ಲೇಸ್ಮೆಂಟ್. ಸೊ ಆ ರೀತಿಯ ಅವಕಾಶ ಕೂಡ ನಾವು ಉಡುಪಿಯ ಮಕ್ಕಳಿಗೆಲ್ಲ ಮಾಡಿಕೊಟ್ಟದ್ದು ಉಂಟು. 150 ಮಕ್ಕಳನ್ನು ಖಂಡಿತ ಸರ್. ಅಂದ್ರೆ ಅಷ್ಟು ಸ್ಟೂಡೆಂಟ್ ಆಗ ಜಾಯಿನ್ ಆಗ್ತಿದ್ರು. ಆ ಟೈಮಲ್ಲಿ ಆಕ್ಚುಲಿ ಏನಂದ್ರೆ ಹಳ್ಳಿ ಕಡೆಯಿಂದ ಬರುವ ತುಂಬಾ ಜನ ಇದ್ರು. 15 ವರ್ಷಗಳ ಹಿಂದೆ ಈಗಿನ ಸೋಷಿಯಲ್ ಮೀಡಿಯಾಗಳೇನು ಬಹುಶಃ ಇರ್ಲೇ ಇಲ್ಲ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾಗಳು ಇಲ್ಲದ ಟೈಮಲ್ಲಿ ನಾವು ಇದನ್ನೆಲ್ಲ ಮನೆಗೆ ತಲುಪಿಸೋದು ದೊಡ್ಡ ಕಷ್ಟ. ಮ್ಯಾಂಗ್ಳೂರಲ್ಲಿ ಎವ್ರಿ ಇಯರ್ 200+ ಅಡ್ಮಿಷನ್ ಆಗ್ತಾ ಇದೆ. ವಿನೋದ್ ಸರ್, ಬಹಳ ದೊಡ್ಡ ಕ್ವಶನ್ ನಮಗೆಲ್ಲ ಏನಂದ್ರೆ ಈ ಪ್ರಿವೆನ್ಷನ್ ಮತ್ತು ಪ್ರಿಕಾಷನ್ ಈ 2 ವಿಚಾರಗಳು ಈ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಈ 2 ವಿಚಾರಗಳು ನಮ್ಮನ್ನು ಬಹಳಷ್ಟು ಕಾಡ್ತವೆ. ಇದು ಯಾಕೆ ನಿಮಗೆ ಪ್ರಸ್ತುತ ಅನ್ನಿಸ್ತದೆ? ನೋಡಿ, ಈಗ ನಾವು ಜನರಲ್ ಆಗಿ ಹೇಳೋದಾದರೆ ಸೇಫ್ಟಿ ಅನ್ನುವಂಥದ್ದು, ಈ ಸುರಕ್ಷತೆ ಅದು ನಮ್ಗೆಲ್ರಿಗೂ ಬೇಕು. ಈಗ ವಾಟ್ ಈಸ್ ಸೇಫ್ಟಿ? ಸೇಫ್ಟಿ ಈಸ್ ಫ್ರೀ ಫ್ರಮ್ ಆಕ್ಸಿಡೆಂಟ್. ಈಗ ಆಕ್ಸಿಡೆಂಟ್ ಇಲ್ಲದೆ ಇರುವಂಥ ಒಂದು ಸನ್ನಿವೇಶವನ್ನು ಈಗ ಅಟ್ಮಾಸ್ಫಿಯರನ್ನು ನಾವು ಭದ್ರತೆ ಅಂತ ಹೇಳ್ಬೋದು. ಸೊ ಹಾಗೆ ಬಂದಾಗ ಆಕ್ಸಿಡೆಂಟ್ ಏನು, ಆಕ್ಸಿಡೆಂಟ್ ಹೆಂಗಾಗುತ್ತೆ? ಆಕ್ಸಿಡೆಂಟ್ ಈಸ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಅದು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಆಗ್ಬೋದು. ಬಟ್ ಅದಕ್ಕೆ ಹಲವಾರು ಕಾರಣಗಳಿದೆ. ಸೊ ಈಗ ಆಕ್ಸಿಡೆಂಟಿಗೆ ಕಾರಣಗಳು ಅಂತ ಹೇಳಿದರೆ, ಸೊ ಇಫ್ ಯು ಟೇಕ್ ಒನ್, ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸು. ಸೊ ನಮ್ಮ ರೀಸೆಂಟ್ COVID-19 ಆರ್ ಪ್ಯಾಂಡಮಿಕ್ಸು, ಒಮಿಕ್ರಾನ್ ನಡೀತಾ ಇದೆ, ಅಂಥದ್ದೆಲ್ಲ ನಮಗೆ ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ನ್ಯಾಚುರಲ್ ಕೆಲಾಮಿಟೀಸ್ ನಮ್ಮ ಕಂಟ್ರೋಲಲ್ಲಿಲ್ಲ. ಮತ್ತು ಸೆಕೆಂಡ್ ಆಕ್ಸಿಡೆಂಟ್ ರೀಸನ್ ಅಂತ ಹೇಳಿದರೆ ಇಟ್ ಈಸ್ ಡ್ಯೂ ಟು ಮೆಕ್ಯಾನಿಕಲ್ ಎರರ್ಸ್. ಎಂಜಿನ್ ಫೇಲ್ಯೂರ್ ಆಗೋದು, ಫ್ಲೈಟ್ ಎಂಜಿನ್ಸ್ ನೀವು ಕೇಳಿರ್ಬೋದಲ್ಲ. ಹಾಗೆ ಮೆಷಿನರಿ ಫಾಲ್ಟ್ಸ್ ಇದೆ. ಥರ್ಡ್ ಆಕ್ಸಿಡೆಂಟಿಗೆ ರೀಸನ್ ಅಂತ ಹೇಳಿದರೆ ಇಟ್ ಈಸ್ ಡ್ಯೂ ಟು ಹ್ಯೂಮನ್ ನೆಗ್ಲಿಜೆನ್ಸ್. ಸೊ ಈಗ ಒಬ್ಬ ಇಂಡಿವಿಜುವಲ್ ಅವನ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯತೆಯಿಂದ ಆಗುವಂಥ ಆಕ್ಸಿಡೆಂಟ್ಸು. ನಾನು ಈಗ ಹೇಳಿದ 3 ಸ್ಟೇಜಸ್ ಆಫ್ ಆಕ್ಸಿಡೆಂಟಲ್ಲಿ ಸೊ 80% ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಹ್ಯೂಮನ್ ನೆಗ್ಲಿಜೆನ್ಸಿಂದ, ನಮ್ಮೆಲ್ಲರ ನಿರ್ಲಕ್ಷ್ಯತೆಯಿಂದ ಆಗ್ತಾ ಇರೋದು. 15% ಬಂದು ಅದು ಮೆಕ್ಯಾನಿಕಲ್ ಎರರ್ಸ್. ಜಸ್ಟ್ 5% ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಇಂಥದ್ದು ನಡೀತಾ ಇದೆ. ಅದು ಜನರಲ್ ಆಗಿ ಆಕ್ಸಿಡೆಂಟ್ ಬಗ್ಗೆ ನಾವು ಒಂದು ಕಾಮನ್ ಸರ್ವೆ ತಗೊಳ್ಳೋದಾದರೆ, ರೀಸೆಂಟ್ ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಈಚ್ 15 seconds 1 ಇಂಡಸ್ಟ್ರಿಯಲ್ ಡೆತ್ಸ್ ಆಗ್ತಾ ಇದೆ. ಈಚ್ 15 seconds. That means in 1 minute it will be around 4 deaths. Maybe 1 hour it's about 200 plus 240. ಓವರಾಲ್ ಆಗಿ ಪರ್ ಡೇ 6,000 ಇಂಡಸ್ಟ್ರಿಯಲ್ ಡೆತ್ಸ್ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ಲ. ಪರ್ ಡೇ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಇಂಡಸ್ಟ್ರಿಯಲ್ ಡೆತ್ಸ್. ಬೇರೆ ಬೇರೆ ನಿಮ್ಮ ರೋಡ್ ಆಕ್ಸಿಡೆಂಟು ಅಥವಾ ಬೇರೆ ಕೇಸಸ್ ಇಟ್ ಈಸ್ ಹ್ಯಾಪನಿಂಗ್ ಹ್ಯೂಜ್ ಲೆವೆಲ್. ಬಟ್ ಇಂಡಸ್ಟ್ರಿಯಲ್ ಡೆತ್ ಇಷ್ಟ ಆಗ್ತಾ ಇದೆ. ಹಾಗೆ 2.3 ಮಿಲಿಯನ್ ಆಕ್ಯುಪೇಷನಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ.
ಅಕ್ರಾಸ್ ಹೇಳ್ತಾ ಇರೋದು. ಬಟ್ ಇಟ್ ಈಸ್ ಹ್ಯೂಜ್, ರೈಟ್? ಸೊ ಅದರಲ್ಲಿ ಆ ಜನರಲ್ ಸರ್ವೆ ಪ್ರಕಾರ ನಾವು ಹೇಳ್ತಾ ಇರೋದು 95% ಆಫ್ ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಇನ್ವಾಲ್ವಿಂಗ್ ದಿ ಸೇಫ್ಟಿ ಪ್ರಿಕಾಷನ್ಸ್. ಅಂದ್ರೆ ನೀವು ಹೇಳ್ತಾ ಇರೋದು ನಾವೇನು ಮುಂಜಾಗ್ರತಾ ಕ್ರಮ ತಗೊಳ್ತೇವೆ ಅದರ ಮೇಲೆ ಇವಿಷ್ಟನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೌದು, ಇಂಥ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡ್ಕೋಬಹುದು. ಒಂದು ದಿವಸಕ್ಕಾಗುವಂತ 6,000 ಡೆತ್ಗಳಿರ್ಬೋದು. ಇದು ಕೇವಲ ಇಂಡಸ್ಟ್ರಿಗೆ ಸಂಬಂಧಪಟ್ಟ, ಬೇರೆ ಕಡೆಗೆ ತುಂಬಾ ಇರಬಹುದು. ಅದನ್ನೆಲ್ಲ ಯೋಚನೆ ಮಾಡಿ ಸೇಫ್ಟಿ ಮೆಸರ್ಸ್ ಅನ್ನ ನಾವು ಅಪ್ಲೈ ಮಾಡಬಹುದು. ಅವನ ಡ್ಯೂಟಿ ಅಂತ ಹೇಳಿದ್ರೆ ಸೇಫ್ಟಿ ಆಫೀಸರ್ ಅವನೊಂದು ಕಂಪನಿಯಲ್ಲಿ ಅವನ್ನ ರಿಕ್ರೂಟ್ಮೆಂಟ್ ಮಾಡೋದು ಅವನ ಕರ್ತವ್ಯ ಅಂತ ಹೇಳಿದ್ರೆ, ಅಲ್ಲಿ ಆಗ್ತಾ ಇರೋ ಅನ್ಸೇಫ್ ಆಕ್ಟ್ ಮತ್ತು ಅನ್ಸೇಫ್ ಕಂಡೀಷನ್ಸ್ ಅನ್ನು ಪ್ರಿವೆಂಟ್ ಮಾಡೋದು. ಸೊ ನೀವು ಪ್ರಿವೆನ್ಷನ್ ಬಗ್ಗೆ ಕೇಳಿದ್ರಲ್ಲ, ಆ ಅನ್ಸೇಫ್ ಆ್ಯಕ್ಟ್ ಈಗ ಒಂದು ಎಂಪ್ಲಾಯಿ ಮೇ ಬಿ ಅಬೌಟ್ 10 feet ಹೈಟಲ್ಲಿ ವರ್ಕ್ ಮಾಡೋದು ವಿದೌಟ್ ಎನಿ ಸೇಫ್ಟಿ ಬೆಲ್ಟ್, ಎನಿ ಟೈಮ್ ಹಿ ಮೇ ಫಾಲ್ ಡೌನ್, ಚಾನ್ಸಸ್ ಅದೇ. ಸೊ ಆರ್ ಮೇ ಬಿ ಒಂದು ಮಿಷನರೀಸ್ ವಿದೌಟ್ ಗಾರ್ಡ್ ಯುಟಿಲೈಸ್ ಮಾಡ್ತಾ ಇರೋದು, ಅದು ಅನ್ಸೇಫ್ ಕಂಡೀಷನ್ ಅಂತ ಹೇಳೋದು. ಅಂಥ ಒಂದು ಆ ಆ್ಯಕ್ಟಿವಿಟೀಸನ್ನು ಅವನು ಪ್ರೊಟೆಕ್ಟ್ ಮಾಡೋದ್ರಿಂದ ಆ ಇಂಡಸ್ಟ್ರಿಗೆ ತುಂಬ ಒಂದು ಆಕ್ಸಿಡೆಂಟನ್ನೇ ಸೇವ್ ಮಾಡಿದರೆ ಅವನ ಕಂಪನಿಯ ಆರ್ಥಿಕತೆಯನ್ನು ಪ್ರೊಟೆಕ್ಟ್ ಮಾಡೋದು. ಸೊ ಇಟ್ ಇಸ್ ಆಲ್ ರೈಟ್ ಫ್ರಮ್ ಇಂಡಿವಿಜುವಲ್ಸಿಂದಲೂ. ಒಂದು ಆಕ್ಸಿಡೆಂಟ್ ಡೆತ್ ಆದರೆ ಇಂಡಿವಿಜುವಲ್ಗೂ ತೊಂದರೆ ಆಗುತ್ತೆ ಅಲ್ವಾ? ಆ ಇಂಡಿವಿಜುವಲಿಂದ ಕಂಪನಿಗೆ ಲಾಸ್ ಆಗುತ್ತೆ, ಕಂಪನಿಯಿಂದ ಇಡೀ ಇಟ್ ಲೀಡ್ಸ್ ಟು ದಿ ಸ್ಟೇಟ್ ಆರ್ ಮೇ ಬಿ ಕಂಟ್ರಿ ಲೆಟ್ ಆನ್ ಅಕ್ರಾಸ್ ನಮ್ಮ ಲಾಸಸ್ಸಿಗೆ. ಅನಾಹುತ ಆದ್ಮೇಲೆ ನಾವು ಚಿಂತೆ ಮಾಡೋದಕ್ಕಿಂತ, ವರಿ ಮಾಡೋದಕ್ಕಿಂತ, ಅದಕ್ಕಿಂತ ಮೊದಲೇ ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ, ವಾಟ್ ಯು ಆರ್ ಟೆಲಿಂಗ್ ದಟ್ಸ್ ಸೇಫ್ಟಿ ಅಂಡ್ ಪ್ರಿಕಾಷನ್ ಮೆಥಡ್. ಈ ಪ್ರಿಕಾಷನ್ ಮೆಥಡ್ ಇರ್ಬೋದು ಅಥವಾ ಸೇಫ್ಟಿ ನಾವು ಪ್ರೊಸೀಜರ್ಸ್ ಇರ್ಬೋದು, ಅದೆಲ್ಲವನ್ನು ಕೂಡ ಮಾಡಿಕೊಂಡ್ರೆ ಬಹುಶಃ ಇದು ಈಗ ಮಾತ್ರ ಅಲ್ಲ, ಯಾವ ಕಾಲಕ್ಕೆ ಅಪ್ಲೈ ಆಗ್ತದೆ, ಯಾವ ಸೆಕ್ಟರ್ ಕೂಡ ತಪ್ಪಿಸಬಹುದು. ಜನರಲ್ ಪಬ್ಲಿಕ್ ಅಲ್ಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ. ಎಲ್ಲರೂ ಲಿಂಕ್ ಮಾಡೋದು ನಮ್ಮ ಒಂದು ಫೈರ್ ಅಂಡ್ ಸೇಫ್ಟಿ ಅಂತ ಹೇಳಿದ ತಕ್ಷಣ ಇದೇನು ದೇರ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಫೈರ್. ಈಗ ಎಲ್ರಿಗೂ ಫೈರ್ ಬ್ರಿಗೇಡ್ ಬಗ್ಗೆ, ಅಗ್ನಿಶಾಮಕ ಹೇಳ್ಬೇಕಂದ್ರೆ ಮೊದಲಿಂದ ಫೈರ್ ಅಂಡ್ ಸೇಫ್ಟಿ ಅಂದ್ಕೊಳ್ಳಿ ಏನ್ ಅನ್ಕೊಳ್ತಿದ್ರು ಅಂದ್ರೆ ನಮ್ದು ಫೈರ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಮೊದಲಿಂದಂತಲ್ಲ, ಈಗಲೂ ಹಾಗೆ ಇದೆ. ನಾನು ಇಲ್ಲಿ ಸೇಫ್ಟಿ ಆಫೀಸರ್ ಮತ್ತೆ ಫೈರ್ ಆಫೀಸರ್ಗೇನು ಇರುವ ಡಿಫರೆನ್ಸ್ ನಾನು ಹೇಳ್ತೇನೆ. ನೀವು ಒಂದು ಫೈರ್ ಆಫೀಸರ್ ಅನ್ನು ಯಾವಾಗ ಕರಿತೀರಾ? ಒಂದು ಆಕ್ಸಿಡೆಂಟ್ ಆಗ್ಲೇಬೇಕು ಅಥವಾ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗದೆ, ಸೊ ಈಸ್ ನಥಿಂಗ್ ಟು ಡೂ ವಿತ್ ಇಟ್. ನಾವು ಯಾರನ್ನು ಅವರಿಗೆ ಕೆಲಸನೇ ಬರೋದು ಒನ್ಸ್ ಆಫ್ಟರ್ ದಿ ಆಕ್ಸಿಡೆಂಟ್. ಫೈರ್ ಆಫೀಸರ್ ಅದು. ಬಟ್ ಸೇಫ್ಟಿ ಆಫೀಸರ್ ಬಿಫೋರ್ ದಿ ಆಕ್ಸಿಡೆಂಟ್ ಅವನು ಇಂಡಸ್ಟ್ರಿಗಳಲ್ಲಿ ಇಸ್ ಜಾಬ್ ರೈಟ್ ಫ್ರಮ್ ದಿ ಬೇಸ್. ಈಗ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳಿದ್ರೆ ಅಲ್ಲಿದ್ದು ಕೆಲಸ ಶುರು ಆಗೋದೆ ಎಸ್ಕವೇಷನ್ ಇಂದ, ಅಲ್ಲಿಂದಲೇ ಅವನ ವರ್ಕ್ ಶುರು ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ನೀವು ನೋಡಿರ್ಬೋದು, ಇನಿಷಿಯಲಿ ಅವರು ಕಂಪ್ಲೀಟ್ ಏರಿಯಾ ಬ್ಲಾಕ್ ಮಾಡ್ತಾರೆ, ಶೀಟ್ಸ್ ಹಾಕಿ ನೋಡಿರ್ಬೋದು, ಗ್ರೀನ್ ನೆಟ್ಸ್ ಹಾಕ್ತಾರೆ, ಎಂಪ್ಲಾಯೀಸು ಸೇಫ್ಟಿ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಹಾರ್ನೆಸ್ ಯೂಸ್ ಮಾಡ್ತಾರೆ. ಸೊ ದೋಸ್ ಆರ್ ಆಲ್ ದಿ ಪ್ರಿಕಾಷನರಿ ಮೆಥಡ್ಸ್. ಅದು ಅಂಥ ಕಂಪನಿಗಳಲ್ಲಿ ಒಬ್ಬ ಸೇಫ್ಟಿ ಆಫೀಸರ್ ಇದ್ದಾನೆ ಅಂತ ಅನ್ನೋದಕ್ಕೆ ಅದೇ ಪ್ರೂಫ್ ಆಗಿರ್ತದೆ ನೋಡಿ. ಮತ್ತು ಹಿ ಆಲ್ಸೋ ಆ್ಯಕ್ಟ್ ಆಸ್ ಎ ಫಸ್ಟ್ ಏಡರ್. ಸೊ ಅಂದರೆ ಇಂಡಸ್ಟ್ರಿಗಳಲ್ಲಿ ಒಂದು ಸಣ್ಣ ಇನ್ಸಿಡೆಂಟು, ಸಣ್ಣ ಮೈನರ್ ಇಂಜುರೀಸ್ ಎಲ್ಲ ಆದರೆ ಅವನು ಅಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಲ್ಲೇ ಕೊಟ್ಟು ಎಂಪ್ಲಾಯೀಸ್ ಅನ್ನು ಇಲ್ ಸೆಂಡ್ ಬ್ಯಾಕ್ ಟು ವರ್ಕ್. ಒಬ್ಬ ಪ್ರಿವೆನ್ಷನ್ ಆಫೀಸರ್ ಏನಿದ್ದಾನೆ ಅವನು ಅಲ್ಲಿ ನಡೆಯುವಂತ ಪ್ರತಿಯೊಂದು ಅವಘಡಗಳಿಗೂ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು ಅವನು. ಹೌದೌದು, ಯಾಕಂದ್ರೆ ಅವನು ಇರೋದೇ ಅದಕ್ಕೆ. ಹೌದೌದು, ಅಂದ್ರೆ ಅವನ ಜವಾಬ್ದಾರಿ ಅದು. ಕಂಪನಿಗಳಲ್ಲಿ ಸೇಫ್ಟಿ ಆಫೀಸರ್ದೇ ಫಸ್ಟ್ ಅವನೇ ಸೇ ಇರುತ್ತೆ. ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಜೊತೆ ಲಿಂಕ್ ಇರುವಂತ ಒಬ್ಬನೇ ಒಬ್ಬ ಮಾಡಬೇಕಾದ್ರೂ ಇವನು ಓಕೆ ಕೊಡಬೇಕಾಗುತ್ತೆ. ನಾವು ನೋಡಿ ಇಲ್ಲಿ ಇಂಡಿಯಾದಲ್ಲಿ ಅಷ್ಟೊಂದು ಇನ್ನೂ ನೀವು ಹೇಳಿದಾಗೆ ಆ ಪಾಪ್ಯುಲಾರಿಟಿ ಬರಲಿಲ್ಲ. ಅಬ್ರಾಡಲ್ಲಿ ಯು ಕ್ಯಾನ್ ಜಸ್ಟ್ ಮೇಕ್ ದ ಡಿಫರೆನ್ಸ್. ಒಂದು ಅಬ್ರಾಡ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟೈಲ್ ಆರ್ ಇಂಡಸ್ಟ್ರಿ ವರ್ಕ್ ಸ್ಟೈಲ್ ಮತ್ತು ನಮ್ಮ ಇಂಡಿಯನ್ ಎಂಪ್ಲಾಯೀಸ್ದು ವರ್ಕ್ ಸ್ಟೈಲ್ ನೀವು ಒಂದು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲಿ ವಿತ್ ಪ್ರಾಪರ್ ಡ್ರೆಸ್ ಕೋಡ್ ವಿತ್ ಕಂಪ್ಲೀಟ್ ಪಿ ಕಿಟ್ ಹಾಕೊಂಡು ಎಲ್ಲರೂ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಯು ಕ್ಯಾನ್ ಮೇಕ್ ದ ಡಿಫರೆನ್ಸ್. ಇಂಡಿಯಾದಲ್ಲಿ ಹೇಗೆ ಇವನ್ ದೇ ಆರ್ ರೆಡಿ ಟು ವರ್ಕ್ ಇನ್ ಎನಿ ಅಟ್ಮಾಸ್ಫಿಯರ್. ಸೊ ಅಷ್ಟು ಯಾಕೆ ಸೇಫ್ಟಿಗೆ ಅಬ್ರಾಡಲ್ಲಿ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ನಮ್ಮಲ್ಲಿ ಬೆಳೀತಿರುವ ದೇಶ, ಈಗ ನಮ್ಮ ದೇಶವು ಶೀಘ್ರವಾಗಿ ಬೆಳೀತಿದೆ, ಸೇಫ್ಟಿಗೆ ಹ್ಯೂಜ್ ಡಿಮ್ಯಾಂಡ್ ಬರ್ತಾ ಇದೆ. ಹಾಗೆ ಬೆಳೆದಿರುವ ದೇಶಗಳಲ್ಲಿ. ಹಲೋ, ನಮಸ್ಕಾರ ಸರ್. ಯಾರು ಮಾತಾಡೋದು? ಎಲ್ಲಿಂದ ಮಾತಾಡಿದ್ರಿ ಸರ್? ನಾನು ಸರ್ ಮಾತಾಡಿ ಸರ್, ಹೇಳಿ ಸರ್.
ಶಿಕ್ಷಣ ಮತ್ತು ಉದ್ಯೋಗ ಅಂತೇಳಿ ಒಂದು ಪ್ರೋಗ್ರಾಮ್ ಹೌದು ಸರ್ ಹೇಳಿ ಸರ್. ನಮ್ ಜೊತೆ ಮಾತಾಡೋದಕ್ಕೆ MIFSC ಅವರು ಇದ್ದಾರೆ, ಫೈರ್ ಅಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಸರ್. ಹೇಳಿ ಸರ್ ನಿಮ್ಮ ಅಭಿಪ್ರಾಯಗಳ ಬಗ್ಗೆ. ಹೌದು, ಅದೊಂದು ಈ ಕೋರ್ಸ್ ಮಾಡಿದ್ರೆ ನಾನಂದ್ರೆ ಡಿಗ್ರಿ ಮಾಡಿದ್ದೇನೆ ಈಗ. ಓಕೆ, ನೆಕ್ಸ್ಟ್ ಈ ಕೋರ್ಸ್ ಮಾಡಿದ್ರೆ ನಮಗೆ ಏನೆಲ್ಲ ಫ್ಯೂಚರ್ ಇದೆ ಇದರಲ್ಲಿ? ಸರ್ ನೀವು ಆನ್ಸರ್ ಮಾಡಿ. ಏನು ತಮ್ಮ ಹೆಸರೇನು ಹೇಳಿದ್ರ? ದೇವರಾಜ್. ಜಯರಾಜ್ ಇರಲ್ಲ. ಓಕೆ, ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಲ್ಲ? ಸೊ ಡಿಗ್ರಿ ಕಂಪ್ಲೀಟ್ ಆದರೆ ನಿಮಗೆ ನಮ್ಮಲ್ಲಿ PG ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇದೆ. ಅದು ಒನ್ ಇಯರ್ ಪ್ರೋಗ್ರಾಮ್. ಸೊ ಈಗ ಫೈರ್ ಆ್ಯಂಡ್ ಸೇಫ್ಟಿ ಪ್ರಸ್ತುತ ನಮ್ಮಲ್ಲಿ ಇರೋದು 1 ಇಯರ್ ಪ್ರೋಗ್ರಾಮ್ಸ್. ಇಲ್ಲಿ ಇದು ಪ್ಯೂರ್ಲಿ ಪ್ರೊಫೆಷನಲ್ ಕೋರ್ಸಸ್. ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಮಿಡಿಯೇಟ್ ನೀವು ಜಾಬ್ಗೆ ಹೋಗುವಂಥ ಒಂದು ಆಪ್ಷನ್ ಇದೆ. ಈಗ ಫೀಸ್ ಈಗ ನಮ್ಮ ಕೋರ್ಸ್ಗಳಲ್ಲಿ ಈಗ ಫೈರ್ ಆ್ಯಂಡ್ ಡಿಪ್ಲೊಮಾ ಮತ್ತು PG ಡಿಪ್ಲೊಮಾ ಅದಕ್ಕೆ ಇಟ್ಸ್ ಕಮ್ಸ್ ಅರೌಂಡ್ 60,000 ಫೀಸ್ ಬರುತ್ತೆ. ಸೊ ಫೀಸ್ ಅಂತ ಹೇಳಿದ್ರೆ ಈಗ ನೋಡಿ, ಅದೊಂದು ನೀವು ಕೇಳಿದ ಇನ್ಸ್ಟಾಲ್ಮೆಂಟ್ ಜಾಬ್ ಮಾಡಿ ಇದನ್ನು ಡಿಸ್ಟೆನ್ಸ್ ಎಜುಕೇಶನ್ ಆಗಿ ಕಂಟಿನ್ಯೂ ಮಾಡಬಹುದಾ? ನಮ್ಮಲ್ಲಿ ಈಗ ನೋಡಿ ಆನ್ಲೈನ್ ಕೋರ್ಸಸ್ ಈಗ ಇತ್ತೀಚೆಗೆ ನಾವು ಶುರು ಮಾಡಿದ್ದೀವಿ. ಮತ್ತು ನೀವು ವೀಕೆಂಡ್ ಬ್ಯಾಚಲ್ಲೂ ಜಾಯ್ನ್ ಆಗ್ಬೋದು. ಈಗ ನಮಗೀಗ ಮೈಸೂರು ಯೂನಿವರ್ಸಿಟಿ ಕೋರ್ಸ್ ಅಂತ ಹೇಳಿದ್ರೆ ನೀವು ಮೈಸೂರಲ್ಲಿ ನಮ್ಮ ಮೈಸೂರು ಶಾಖೆಯಲ್ಲಿ ಅದನ್ನು ಮಾಡಬೇಕಾಗ್ತದೆ. ಅಲ್ಲಿ ರೆಗ್ಯುಲರ್ ಬ್ಯಾಚೇ ನೀವು ಅಟೆಂಡ್ ಮಾಡಬೇಕು ಅಲ್ಲಿ. ಸೊ ನಮಗೆ ಅಂದರೆ ಅದು ಯಾವ ಯೂನಿವರ್ಸಿಟಿಗಳದ್ದು ಅವ್ರದ್ದು ಪ್ರೊಸೀಜರ್ ಇದೆ, ಅದನ್ನು ನಾವು ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ನಾವು ಅಡ್ಮಿಷನ್ಸ್ ತಗೋಬೇಕಾಗತ್ತೆ. ಅವ್ರದ್ದು ನಾರ್ಮ್ಸ್ ಇದೆ ಏನಿದೆ ಅದನ್ನು ನೀವು ಮ್ಯಾಂಗ್ಳೂರಲ್ಲಿದೆ. ಮ್ಯಾಂಗ್ಳೂರಲ್ಲಿ PG ಡಿಪ್ಲೊಮಾ ಕೋರ್ಸ್ ಇದೆ. ಸೊ ನೀವು ನಮ್ಮ ಮ್ಯಾಂಗ್ಳೂರ್ ಹೆಡ್ ಆಫೀಸಿಗೆ, ನಮ್ಮ ಪಂಪೆಯಲ್ಲಿ ನಮ್ಮದು ಆಫೀಸ್ ಇದೆ. ಹೌದೌದು, ನಮ್ಮ ಕ್ಯಾಂಪಸ್ ಅಡ್ಯಾರ್ನಲ್ಲಿ ಬರ್ತಾ ಇದೆ. ನಾವು ಜನವರಿಯಲ್ಲಿ ನಮ್ಮ ಹೊಸ ಕ್ಯಾಂಪಸ್ಸಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಅಡ್ಮಿಷನ್ ಪ್ರೊಸೀಜರ್ಸ್ ಇದು ನೀವು 1 ಇಯರ್ PG ಡಿಪ್ಲೊಮಾ ಮಾಡಿದ ಮೇಲೆ ಸೊ ನೀವು ನಿಮಗೆ ಕಂಪನಿಗಳಲ್ಲಿ ಸೇಫ್ಟಿ ಆಫೀಸರ್ಸ್ ಆರ್ ಸೇಫ್ಟಿ ಇಂಜಿನಿಯರ್ ಪೊಸಿಷನ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಇಟ್ ಮೇ ಬಿ ಕನ್ಸ್ಟ್ರಕ್ಷನ್ ಕಂಪನಿ, ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿಗಳಲ್ಲಿ ಟ್ರೈ ಮಾಡ್ಬೋದು. ಮತ್ತು ನೀವು ಮೇ ಬಿ ಏರೋನಾಟಿಕ್ಸ್ ಸೆಕ್ಟರ್ಸು ಹಲವಾರು ವಿದ್ಯಾರ್ಥಿಗಳಿಗೆ, ನಮ್ಮ ಒಬ್ಬರು ಹಳೆ ವಿದ್ಯಾರ್ಥಿ ಇಲ್ಲಿ ನಮ್ಮ ಜೊತೆ ಕೂತಿದ್ದಾರೆ, ನೀವು ಅವರ ಎಕ್ಸ್ಪೀರಿಯನ್ಸನ್ನು ಕೇಳ್ಬೋದು. ಡಿಪ್ಲೊಮಾ ಮುಗಿಸ್ಬಿಟ್ಟು ಅವರು ಅಬ್ರಾಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಸೇಫ್ಟಿ ಡಾಕ್ಯುಮೆಂಟ್ ಕಂಟ್ರೋಲರ್ ಕೂಡ ಅಪ್ಲೈ ಮಾಡ್ಬೋದು, ಸೇಫ್ಟಿ ಆಡಿಟರ್ ಕೂಡ ಆಗ್ಬೋದು. ಸೊ ನೀವು ಬೆಟರ್ ನಮ್ಮ ಹೆಡ್ ಆಫೀಸಿಗೆ ಒಂದು ವಿಸಿಟ್ ಮಾಡಿ. ಅಲ್ಲಿ ಯಾವುದ್ಯಾವುದು ಕೋರ್ಸಸ್ ಪಂಪೆಲಲ್ಲಿ ಯಾವುದ್ಯಾವುದು ಕೋರ್ಸ್ ಇದೆ ಅದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ನೀವು ಪಡ್ಕೊಳ್ಳಿ. ಮತ್ತು ಆ ಸರ್ಟಿಫಿಕೇಷನ್ ಯಾವ ಬೇಸಿಸಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನೀವು ಮುಂದಕ್ಕೆ ಡಿಸಿಷನ್ ತಗೋಬೋದು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ನಿಮಗೆ ವಿನೋದ್ ಸರ್. ಹಾಗೆ ಕರೆ ಮಾಡಿದಾಗ ನಿಮಗೂ ಧನ್ಯವಾದಗಳು ಸರ್. ಸರ್ ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗ ನನಗೆ ಇನ್ನೊಂದೇನೆಂದರೆ ಸರ್ ನಿಮ್ಮ ಹತ್ರ ಮಾತಾಡಬೇಕು. ಹೇಳಿ ಸರ್. ಏನು ತಿಳಿಯದ ಕಾಲದಲ್ಲಿ ಒಂದೇ ಸಲಕ್ಕೆ MIFSCಗೆ ಬಂದ್ರಿ? 2008 ನಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿತ್ತು. ಓಕೆ, ಅದಾದ ನಂತರ ಬ್ಯಾಂಗ್ಳೂರಿಗೆ ಜಾಬಿಗೆ ಹೋದೆ. ಜಾಬಿಗೆ ಹೋದಾಗ ಸ್ಟಾರ್ಟಿಂಗ್ ಮೆಕ್ಯಾನಿಕಲ್ ಡಿಪ್ಲೊಮೊ, ಸ್ಯಾಲ್ರಿ ಕಮ್ಮಿ. ಸೊ ನೆಕ್ಸ್ಟ್ ಏನಾದರೂ PG ಕೋರ್ಸ್ ಏನಾದರೂ ಮಾಡೋದು. ಆ ಟೈಮಿಗೆ ವಿಜಯ ಕರ್ನಾಟಕದಲ್ಲಿ ಇವ್ರದ್ದು ಆ್ಯಡ್ ಬಂದಿತ್ತು 2009. ನಾವು ಉಡುಪಿ ಫಸ್ಟ್ ಬ್ಯಾಚಲ್ಲಿ ಇದು ಮಾಡಿ ಕಲ್ತದ್ದು. ಓಲ್ಡ್ ಸ್ಟೂಡೆಂಟ್. ಫಸ್ಟ್ ಬ್ಯಾಚ್ ಅದಕ್ಕೆ ಅವ್ರನ್ನೇ ಕರ್ಕೊಂಡು ಈಗ ಕೂಡ ನಂದು ಹೇಳುದು, ನಾನು ಓಲ್ಡೆಸ್ಟ್ ಸ್ಟೂಡೆಂಟ್, ಈಗ ಕೂಡ ಟಚ್ ಅಲ್ಲಿ ಇದ್ದಾರೆ ಸ್ಟೂಡೆಂಟ್. ಪ್ರತಿಯೊಂದು ಇವನು ಅಂತ ಅಲ್ಲ, ಪ್ರತಿಯೊಬ್ಬರು ಸ್ಟೂಡೆಂಟ್ ಒಳ್ಳೊಳ್ಳೆ ಜಾಬ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ ಅವರು. ಅದಕ್ಕಿಂತ ದೊಡ್ಡ ನನಗೆ ಖುಷಿ ಅದೇ ಅಲ್ಲ. ಇವ್ರು ಹೇಳಿದಾಗೆ ನಮ್ದು 15 ವರ್ಷದಿಂದ ನಮ್ಮಲ್ಲಿ ಆಗ್ತಾ ಇರುವ ಮ್ಯಾಕ್ಸಿಮಮ್ ಅಡ್ಮಿಷನ್ಸ್ ರೆಫರಲ್ಸ್. ಈಗ ನಮ್ಮ ಸ್ಟೂಡೆಂಟ್ಸ್ ನಾನು ಹೇಳಿದಾಗೆ ವಿದೇಶಗಳಲ್ಲಿ ಮತ್ತು ಈಗ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಪ್ರತಿ ವರ್ಷ ಬರ್ತಾ ಇರೋದು ಈ ಮಕ್ಕಳ ರೆಫರೆನ್ಸ್, ಅವ್ರ ಫ್ರೆಂಡ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಅವ್ರ ರಿಲೇಟಿವ್ಸು. ಆ ಬೇಸಿಸಲ್ಲಿ ನಮ್ಮ ಅಡ್ಮಿಷನ್ಸ್ ಪ್ರತಿ ವರ್ಷ ಫುಲ್ ಆಗ್ತಾ ಇದೆ. ನಮ್ಮ ಯೂನಿವರ್ಸಿಟಿ ಸೀಟ್ಸ್ಗಳೇನಿದೆ ಪ್ರತಿ ವರ್ಷ ಫುಲ್ ಆಗುತ್ತೆ, ಅದರಲ್ಲಿ ಯಾವುದೇ ಒಂದು ಸೀಟು ಕೂಡ ಉಳಿಯೋದಿಲ್ಲ. ಸೊ ಈಗ ನಮಗೆ ಈ ಮಂತ್ ಎಂಡಲ್ಲಿ ನಮ್ಮ ಯೂನಿವರ್ಸಿಟಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ 2022 ಬ್ಯಾಚ್ ಇದು. ಹಾಗೆ ಏನು ಹೇಳ್ತಾ ಇದ್ದೀರಿ ಹೇಳಿ? ಅದೇ 2008 ರಿಜಿಸ್ಟ್ರೇಷನ್ ಟೈಮ್. ಆ ಟೈಮಿಗೆ ಜಾಬ್ ಇಲ್ಲ, ಏನಿಲ್ಲ. ಸೊ ಕೋರ್ಸ್ ಮಾಡುವ ಅಂತೇಳಿ ಜಾಯ್ನ್ ಆದದ್ದು. PG ಕೋರ್ಸ್, PG ಡಿಪ್ಲೊಮಾ ಕೋರ್ಸ್ ತೊಗೊಂಡೆ 1 ಇಯರ್.
ಅದಾದ ನಂತರ MCF ಅಲ್ಲಿ ಕೋರ್ಸ್ ಆದ ನಂತರ MCF ಅಲ್ಲಿ 1 ಮಂತ್ ಟ್ರೈನಿಂಗ್ ಇತ್ತು, ಸೇಫ್ಟಿ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ ನಂತರ MNC ಅಲ್ಲಿ ವರ್ಕ್ ಮಾಡಿದೆ, ಅಸೆಂಚರಲ್ಲಿ ಬ್ಯಾಂಗ್ಳೂರಲ್ಲಿ. ಅದು ಬಂದುಬಿಟ್ಟು ಟೋಟಲಿ ಸೇಫ್ಟಿ ಅಂದರೆ ಇದು ಟೆಕ್ನಿಕಲ್ ಸೇಫ್ಟಿ ಥರ, ನಿಮ್ಮದು ಆಕ್ಸೆಸ್ ಕಂಟ್ರೋಲು, CCTV ಆ ಥರ ಸೇಫ್ಟೀಸ್ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದರಲ್ಲಿ ವರ್ಕ್ ಮಾಡಿದೆ. ಅದರಲ್ಲಿ 1 ಇಯರ್ ವರ್ಕ್ ಮಾಡಿದೆ. ಆಮೇಲೆ ರೋಬೋಸಾಫ್ಟಲ್ಲಿ 3 ಇಯರ್ಸ್ ಇದ್ದೆ ಸಂತೆಗಟ್ಟೆಯಲ್ಲಿ. ಅದಾದ ನಂತರ 2014 ಕತರ್ ಗಲ್ಫಿಗೆ ಹೋದೆ. ಅರೌಂಡ್ ಈಗ 2 ಮಂತ್ಸ್ ಬ್ಯಾಕ್ ಬಂದದಷ್ಟೇ ನಾನು. ಈಗ ಅಟ್ ಪ್ರೆಸೆಂಟ್ ಈಗ ವಾಟ್ ಯು ವಾಂಟ್ ಮಣಿಪಾಲ್ ಫೆಸಿಲಿಟಿ ಮ್ಯಾನೇಜ್ಮೆಂಟಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಬಹುಶಃ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ MIFSC. ನಾಟ್ ಓನ್ಲಿ MIFSC. ಸೊ ಸ್ಟಾರ್ಟಿಂಗ್ ನಾನು ದೊಡ್ಡ ಪೋಸ್ಟ್ ಏನಿಲ್ಲ, ಸ್ಟಾರ್ಟಿಂಗ್ ಆಪರೇಟರ್ ಆಗಿ ಹೋಗಿದ್ದು, ಈಗ ಫೆಸಿಲಿಟಿ ಮ್ಯಾನೇಜರ್ ಆಗಿದ್ದು. ಎಸ್ ಸರ್, ಆಲ್ ದಿ ಬೆಸ್ಟ್. ಒಂದು ಸೆಕೆಂಡ್, ಒಬ್ಬರು ಕಾಲ್ ಇದ್ದಾರೆ ನೋಡೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡು ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಉಚ್ಚಿಲದಿಂದ ಮಾತಾಡೋದು. ಹೇಳಿ, ಹೆಸರೇನು ಸರ್? ಹೇಳಿ ಸರ್. ಸರ್, ಇದು ಈಗ ಪ್ರೋಗ್ರಾಮ್ ಮಾಡುವ ಮೇನ್ ಮೋಟಿವೇಶನ್ ಎಂತ ಸರ್? ನಮಗೆ ಒಂದು ಈಗ ಕೇವಲ ಬೇರೆ ಕೋರ್ಸ್ಗಳನ್ನು ಬಿಟ್ಟು ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ನಮಗೆ ಹೇಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಇರುವಂಥ ಇನ್ಸ್ಟಿಟ್ಯೂಷನ್ ಇದು. ಸೊ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ನಲ್ಲಿ ಉದ್ಯೋಗ ಹೇಗೆ ಸಿಗುತ್ತೆ? ಯಾಕಂದರೆ ಇಲ್ಲಿ SSLC ಆದವರಿಗೋ, PUC ಆದವರಿಗೋ ಅಥವಾ ಡಿಗ್ರಿ ಆದವರಿಗೋ ಬೇರೆ ಕೋರ್ಸ್ಗಳನ್ನು ಮಾಡಿದವರಿಗೆ ಅಲ್ಲೊಂದು ಅವಕಾಶಗಳಿದೆ. ಆ ಮೂಲಕವಾಗಿ ಹೊರದೇಶಗಳಿಗೆ ಹೋಗೋವರಿಗೆ ಅತಿ ಹೆಚ್ಚು ಇದು ಹೇಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಸರ್. ನಿಮ್ಗೆ ಏನು ಮಾಹಿತಿ ಬೇಕು ಹೇಳಿ ಸರ್. ಅಂದ್ರೆ ಈಗ ಅದೀಗ ನೀವು ಸ್ವಲ್ಪ ಈಗ ಒಂದು ಫೋಟೋ ಪ್ಯಾಂಪ್ಲೆಟ್ ಅಲ್ಲಿ ಫೋಟೋ ಹಾಕಿದ್ದೀರಲ್ಲ, ಅದ್ರಲ್ಲಿ ಯಾರೊಟ್ಟಿಗೆ ಬೇಕಿದ್ರೆ ನಾವು ಒಂದು ಡೌಟ್ ಕೇಳ್ಬೋದಾ? ಯಾವುದು? ಈಗ ನಮ್ಗೆ ಅಂದ್ರೆ ಈಗ ಎಕ್ಸಾಂಪಲ್ ಒಂದು ಮ್ಯಾಮ್ ಅದು ಎಕ್ಸ್ಪರ್ ಪಾಯಿಂಟ್ ಮಾಡಿ ಡೌಟ್ ಕೇಳೋದು ಅಲ್ಲ, ಈಗ ನಾವೊಂದು ಡೌಟ್ ಕೇಳಿದ್ರೆ ನೀವೆಲ್ಲ ಆನ್ಸರ್ ಕೊಡೋದಾ? ಅಲ್ಲ, ನೀವು ಕ್ವಶನ್ ಕೇಳಿ ಆನ್ಸರ್ ಕೊಡ್ತಾರೆ ಅವ್ರು ನಿಮ್ಮ ಡೌಟ್ಗಳ ಬಗ್ಗೆ. ಹಾಗೆ. ಹೇಳಿ ಸರ್. ಓಕೆ, ಬಹುಶಃ ಅವರೇನು ಸ್ವಲ್ಪ ಕೇಳಬೇಕಂತಿದ್ರು, ಅದು ಕಾರ್ಯಕ್ರಮದ ಬಗ್ಗೆ ಕನ್ಫ್ಯೂಷನ್ ಆಗಿದೆ. ಮೇಡಮ್, ನಿಮ್ಮ ಬಗ್ಗೆ ಹೇಳ್ತಾ ಇದ್ದೇನೆ. ಏನಂದರೆ ಎಟ್ ಪ್ರೆಸೆಂಟಲ್ಲಿ ನಾವು ಈ ಕೋರ್ಸನ್ನು ನೀವು ರನ್ ಮಾಡ್ತಿದ್ರಿ, 15 ವರ್ಷಗಳು ರನ್ ಮಾಡ್ತಿದ್ರಿ. ಬಹುಶಃ ಇನ್ನೂ ಫ್ಯೂಚರ್ಗೆ ಇದು ತುಂಬ ಉಪಯುಕ್ತವಾದ ಕೋರ್ಸ್ ಅಂತ ಅನಿಸುತ್ತಾ ನಿಮಗೆ? ಹೌದು ಸರ್, ಖಂಡಿತ. ಅಂದರೆ ಫ್ಯೂಚರಲ್ಲಿ ಇನ್ನೂ ಕೂಡ ಬರುವಂಥದ್ದು ಸೇಫ್ಟಿಗೆ ತುಂಬ ಇದು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಯಾಕಂದರೆ ಈಗ ಇರುವಂಥ ಒಂದು ಯಾವುದೆಲ್ಲ ಪ್ಲೇಸ್ಮೆಂಟ್ ಹೇಳುದು ನಾನು, ಮುಂದೆ ಅದು ಕಂಪನೀಸ್ ಒಳ್ಳೊಳ್ಳೆ ಬರ್ತಾ ಉಂಟು. ಈಗ ಇಂಡಸ್ಟ್ರೀಸ್ ಆಗಿರ್ಬೋದು, ಈಗ ನೀವೇ ನೋಡ್ತಿದ್ದೀರಾ ಉಡುಪಿಯಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಉಜ್ವಲ್ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್, ಉಜ್ವಲ್ ಕನ್ಸ್ಟ್ರಕ್ಷನೇ ಉಂಟು ಈಗ ಇಲ್ಲಿ ಉಡುಪಿಯಲ್ಲಿ. ವೇಕೆನ್ಸಿ ಈಗ 2-3 ದಿನದಿಂದ ನನಗೆ ಕಾಲ್ಸ್ ಬರ್ತಾ ಉಂಟು ಆ್ಯಕ್ಚುಲಿ ಪ್ಲೇಸ್ಮೆಂಟ್ ಇದಕ್ಕೆ. ಅಂದರೆ ನಮ್ಮದು ಸ್ಟೂಡೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಪ್ಲೇಸ್ಮೆಂಟಿಗೆಲ್ಲ ಈಗ ಇನ್ಫಾರ್ಮೇಷನ್ಗೆ ಇದು ಮಾಡ್ತಾ ಇದ್ದಾರೆ. ಸೊ ಆಗಿರುವಾಗ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅದೇ ರೀತಿ ಇಂಡಸ್ಟ್ರೀಸ್ ಆಗಿರ್ಬೋದು ಬರ್ತಾನೆ ಇದೆ ಮುಂದೆ ಇನ್ನೂ ಸಹ. ಸೊ ಆಗಿರುವಾಗ ಸೇಫ್ಟಿಗೆ ತುಂಬ ವೇಕೆನ್ಸಿ ಬರ್ತಾ ಉಂಟು. ಅಂದರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೇಫ್ಟಿ ಆಫೀಸರ್ಸ್, ಸೇಫ್ಟಿ ಸೂಪರ್ವೈಸರ್ ಆ ರೀತಿ ಪ್ಲೇಸ್ಮೆಂಟಿಗೆ ಇದು ಮಾಡ್ತಾ ಇದ್ದಾರೆ. ಅಂದರೆ ಮೊದಲೆಲ್ಲ ನಮ್ಮಲ್ಲಿ ಈಗಂದ್ರೆ MNCs ಬಗ್ಗೆ ಯಾರಿಗೂ ಅಂದ್ರೆ ಇಂಡಿಯಾದಲ್ಲಿ ಇರಲಿಲ್ಲ. ಈಗ MNCs ಇಂಡಿಯಾದಲ್ಲಿ ಹ್ಯೂಜ್ ಆಗಿ ಆಪರೇಟ್ ಆಗ್ತಾ ಇದೆ. ಸೊ MNCಗಳಲ್ಲಿ ಸೇಫ್ಟಿ ಆಫೀಸರ್ ಇಲ್ಲದೆ ಆ ಪ್ರಾಜೆಕ್ಟ್ಗಳೇ ಶುರು ಆಗುವಂಗಿಲ್ಲ. ಸೇಫ್ಟಿ ಪ್ರೊಫೆಷನಲ್ಸು ಅಥವಾ ಸೇಫ್ಟಿ ಅದರ್ ಕನೆಕ್ಟೆಡ್ ಎಲ್ಲ ಆಫೀಸರ್ಸ್ ಮೇ ಬಿ ಎಂಪ್ಲಾಯೀಸ್ ಇಲ್ಲ ಅಂತ ಹೇಳಿದ್ರೆ, ಈಗ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು ಅಂತ ಹೇಳಿದ್ರೆ, ಒಂದು ಮೇ ಬಿ ಅಬೌಟ್ 100 crores ಇದ್ದು ಪ್ರಾಜೆಕ್ಟ್ ಅಂದರೆ, ಸೊ 30% ಸೇಫ್ಟಿ ಮತ್ತು ಸೇಫ್ಟಿ ಪ್ರಿಕಾಷನ್ ಸೇಫ್ಟಿ ಆಫೀಸರ್ಸ್ ಆ ಎಕ್ಸ್ಪೆನ್ಸಿಗೆ ಇಡಬೇಕು, ಮೀಸಲಿಡಬೇಕು ಅಂತ ಒಂದು ರೂಲ್ ಇದೆ. ಸೊ ಇಂಡಿಯಾದಲ್ಲಿ ಆಫ್ಕೋರ್ಸ್, ಬಟ್ MNCs ಅಂತ ಆ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸೇಫ್ಟಿ ಎಲ್ಲಿಗೆಲ್ಲ ಬರುತ್ತಾ ಅಲ್ಲಿ ಅವರು ಅದನ್ನ ತುಂಬಾ ಪ್ರಿಫರ್ ಮಾಡ್ತಾರೆ. ಹೌದೌದು. ಅಂದರೆ ಗ್ರೋಯಿಂಗ್ ಕಂಟ್ರೀಸ್, ಇಂಡಿಯಾ ಇಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರೀಸ್. ನಿಮಗೆ ಗೊತ್ತಿರ್ಬೋದು ಡೆವಲಪ್ಮೆಂಟ್ ಯಾವ ಥರ. ಇತ್ತೀಚೆಗೆ ನಮ್ಮ ಪ್ರಧಾನಿಯವರು ಬಂದು ನಮ್ಮ ಮಂಗಳೂರಿನಲ್ಲಿ ಬಂದು, ಸೊ ಮ್ಯಾಂಗ್ಳೂರಿನಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜಸ್ಸಲ್ಲೂ ಗ್ರೋತ್ ಎಲ್ಲಾಗುತ್ತೆ ಅಲ್ಲಿ ಸೇಫ್ಟಿ ಮತ್ತು ಈ ಪ್ರಿಕಾಷನ್ಸ್ ಇದು ಇಂಥ ಕ್ಯಾಂಡಿಡೇಟ್ಗಳಿಗೆ ಹ್ಯೂಜ್ ಓಪನಿಂಗ್ಸ್ ಬರುತ್ತೆ ಇನ್ ಫ್ಯೂಚರಲ್ಲಿ. ಬಿಕಾಸ್ ಇಂಡಿಯಾ ಇಸ್ ಗ್ರೋಯಿಂಗ್, ವಿ ಆರ್ ಇನ್ ದಿ ಡೆವಲಪ್ಮೆಂಟ್ ಸ್ಟೇಜ್. ಇದಲ್ಲದೆ ಬೇರೆ ಕೋರ್ಸ್ಗಳು ಏನು ಆಫರ್ ಮಾಡ್ತೀರಿ ಸರ್? ಅಂದರೆ ನಾನು ಹೇಳ್ತೆ ಫೈರ್ ಆ್ಯಂಡ್ ಸೇಫ್ಟಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲೇ ಇದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಕೋರ್ಸ್ಗಳೇನಾದರೂ ಇದೆಯಾ?
ಈಗ ನಮ್ಮಲ್ಲಿ ನಾವು ಡಿಪ್ಲೊಮಾ PG ಡಿಪ್ಲೊಮಾ ಮತ್ತು HSC ಹೆಲ್ತ್ ಆ್ಯಂಡ್ ಸೇಫ್ಟಿ ಎನ್ವೈರ್ಮೆಂಟ್ ಅಂತ ಪ್ರೋಗ್ರಾಮ್ಸ್ ನಮ್ಮದು ರೆಗ್ಯುಲರ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಸೊ ಅದಲ್ಲದೆ ನಾನು ಆಗಲೇ ಹೇಳಿದಾಗೆ NSTC ಸ್ಕಿಲ್ ಇಂಡಿಯಾ ಇಟ್ ಈಸ್ ಓಪನ್ ಫಾರ್ ಆಲ್. ನಮಗೆ ಯಾವುದೇ ರೀತಿಯ ಸ್ಕಿಲ್ಸ್, ಇಟ್ ಮೇ ಬಿ EHS ಮ್ಯಾನೇಜ್ಮೆಂಟ್ ಆರ್ EHS ಇನ್ ಸರ್ವಿಸ್ ಇಂಡಸ್ಟ್ರೀಸ್ ಅಂಥ ವೆರೈಟಿ ಆಫ್ ಕೋರ್ಸಸ್ಸು ನಮ್ಮಲ್ಲಿದೆ. ಸೊ ಈಗ ನಾನು ಹೇಳಿದಾಗೆ ಫಸ್ಟ್ ಏಡ್ ಟ್ರೈನಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲೇ ಈ ಸೇಫ್ಟಿ ಫೀಲ್ಡಲ್ಲಿ ಎಕ್ಸ್ಪೆಷಲಿ ಅಬ್ರಾಡ್ಗೆ ಹೋಗುವಂಥ ಮಕ್ಕಳಿಗೆ ಯೂಸ್ ಆಗುವಾಗೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ ನೆಬೋಷ್ ಅಂತ ನೀವು ಕೇಳಿರ್ಬೋದು. ಅದು ಮಕ್ಕಳಿಗೆ ಅದು ಅಬ್ರಾಡಲ್ಲಿ ಜಾಬ್ ಸಿಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ನಮ್ಮ ಕೋರ್ಸ್ ಮುಗಿಸಿ ಆ ಸ್ಟೂಡೆಂಟ್ಸಿಗೆ ಒಂದು ಸಣ್ಣ ಪ್ರೋಗ್ರಾಮ್ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಸ್ಟೂಡೆಂಟ್ಸ್ ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಲೆವೆಲ್. ಈಗ ನಾವು ನೆಬೋಷ್ IGC ಲೆವೆಲ್ 3 ಮಾಡ್ತಾ ಇದ್ದೀವಿ. ಹಾಗೆ ಅದರಲ್ಲಿ ಲೆವೆಲ್ 14-15 ತನಕ ಬಂದಿದೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ರೀಚ್ ಅಪ್ ಟು ದಿ ಗ್ರ್ಯಾಜುಯೇಷನ್ ಪ್ಲಸ್ PhD ಲೆವೆಲ್. ಸೊ ಆ ಲೆವೆಲಲ್ಲೂ ಒಂದು ಆಪ್ಷನ್ಸ್ ಇದೆ. ಮತ್ತು ಅದಲ್ಲದೆ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ನಾನು ಹೇಳಿದಾಗೆ ನಮ್ಮ ಕ್ಯಾಂಪಸ್ ರೆಡಿ ಆಗ್ತಾ ಇದೆ ನಮ್ಮ ಅಡ್ಡಿಯಾರ್ ಮಂಗಳೂರಿನಲ್ಲಿ. ಅಲ್ಲಿ ಇಟ್ಸ್ ಅಬೌಟ್ 30,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್. ಅಲ್ಲಿ ನಾವು ಅಪ್ಕಮಿಂಗ್ ಇಯರಲ್ಲಿ ನಮ್ಮಲ್ಲಿ ಇದೇ ಸೇಮ್ ಪ್ರೋಗ್ರಾಮ್ BBA ಇನ್ ಆಕ್ಯುಪೇಷನಲ್ ಸೇಫ್ಟಿ ಅಂತ ಡಿಗ್ರಿ ಪ್ರೋಗ್ರಾಮ್ಸ್ ಮತ್ತು MBA ಇನ್ HSC ಕೋರ್ಸಸ್, MBA ಇನ್ HSC ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸನ್ನು. ಅಂದರೆ ಇದೆಲ್ಲ ಮಕ್ಕಳಲ್ಲಿ ಈಗ ನೋಡಿ ನಮ್ಮ ಸ್ಟೂಡೆಂಟ್ಸ್ ಬಂದು ಕಲಿತು ಪಾಸ್ಔಟ್ ಆದ ಸ್ಟೂಡೆಂಟ್ಸು ಅವರು ದೇ ಆರ್ ಸೆಕ್ಯೂರ್ಡ್ ಜಾಬ್, ಬಟ್ ಸ್ಟಿಲ್ ದೇ ಆರ್ ರಿಕ್ವೆಸ್ಟಿಂಗ್ ಫಾರ್ ಫರ್ದರ್ ಎಜುಕೇಷನ್. ಸೊ ನೆಕ್ಸ್ಟ್ ಅವರಿಗೆ ಆ ಎಜುಕೇಷನ್ ಸಿಮಿಲರ್ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಿ ಅವರ ಜಾಬ್ ಮೇ ಬಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕಿಗೆಲ್ಲ ಯೂಸ್ ಆಗುವ ಹಾಗೆ ಅಂಥದ್ದೊಂದು ಆ ಒಂದು ಸಪೋರ್ಟ್ ಮಾಡೋ ಬೇಸಿಸಲ್ಲಿ ಅದನ್ನು ನಾವು ಈಗ ಬೇರೆ ಬೇರೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡೋದು ಸರ್? ಎಲ್ಲಿಂದ? ನಮಗೆ ಕೋರ್ಸ್ ಬಗ್ಗೆ ಡೀಟೇಲ್ ಬೇಕಿತ್ತು. ಹೇಳಿ ದೀಪ ಮೇಡಮ್, ಹೇಳಿ ಸರ್. ಹೇಳಿ ಸರ್, ನಿಮ್ದು ಕ್ವಾಲಿಫಿಕೇಶನ್. ಮ್ಯಾನ್ಯಲ್ ಯೂನಿವರ್ಸಿಟಿ ಉಂಟು ಅಂತ ಇದು ಮಾಡಿದ್ದು ನೋಡಿದೆ. ಅದಕ್ಕೋಸ್ಕರ ಅದರಲ್ಲಿ ಏನು ಬೇಕು ಅದಕ್ಕೋಸ್ಕರ PUC ಪಾಸ್ ಆಗಿದ್ರೆ ಹೇಗೆ ಮಾಡಬಹುದು ಅಂತ ಹೇಳಲಿಕ್ಕೆ. ಓಕೆ, ನಿಮಗೆ ಅಂದರೆ ಮ್ಯಾಂಗೋ ಯೂನಿವರ್ಸಿಟಿಯ ಕೋರ್ಸ್ ಬೇಕು ಅಂತ ಇದ್ದೀರಾ? ಅಂದರೆ ನಿಮ್ಮದು ಕ್ವಾಲಿಫಿಕೇಶನ್ ಅಂತ PUC ಕಂಪ್ಲೀಟ್ ಆಗಿದೆ ಸರ್? PUC ಮಾಡಿದ್ದೇನೆ ಈಗ. ಓಕೆ, PUC ಕಂಪ್ಲೀಟ್ ಆದರೆ ನಿಮಗೆ ಮ್ಯಾಂಗೋ ಯೂನಿವರ್ಸಿಟಿಯಿಂದ ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿಗೆ ಜಾಯಿನ್ ಆಗ್ಬೋದು. ಸೊ ಇದು 1 ವರ್ಷದ ಅಂದರೆ ಇದು 1 ವರ್ಷ ನೀವು ಕಂಪ್ಲೀಟ್ ಮಾಡಲೇಬೇಕಾಗ್ತದೆ ಸರ್. ಅಂದರೆ ಇದು ಅಂದರೆ ಸ್ಕ್ರಾಚ್ ಬ್ಯಾಚ್ ಅಂತ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಿಮಗೆ 1 ವರ್ಷ ಅಂತ ಹೇಳಿ ಕೋರ್ಸ್ ಮಾಡಲೇಬೇಕು. ಈ 1 ವರ್ಷ ಕೋರ್ಸ್ ಅಂದರೆ ನೀವು 1 ವರ್ಷದಲ್ಲಿ ಇದರಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬರ್ತದೆ, ಅದೇ ರೀತಿ 2-3 ಮಂತ್ ಅದು ನಿಮಗೆ ಇಂಟರ್ನ್ಶಿಪ್ ಕೂಡ ಬರ್ತದೆ. ಸೊ ಪ್ರಾಕ್ಟಿಕಲ್ ಅಂದರೆ ನಿಮಗೆ ಕೋರ್ಸ್ ಮಾಡುವಾಗಲೇ ಅಂದರೆ ಈಗ ನೋಡಿ 1 ತಿಂಗಳು 2 ತಿಂಗಳು ಕೋರ್ಸ್ ಆಗ್ತಾ ಇರ್ತದೆ ಥಿಯರಿ ಸಬ್ಜೆಕ್ಟ್. ಸೊ ಹಾಗಿರುವಾಗ ನಿಮಗೆ ಮಿಡ್ಲಲ್ಲಿ ಪ್ರಾಕ್ಟಿಕಲ್ಸ್ ಕೂಡ ನಾವು ಮಾಡ್ತೇವೆ. ಅದೇ ರೀತಿ 1 ವಾರದ ಪ್ರಾಕ್ಟಿಕಲ್ ಕೂಡ ಟ್ರೈನಿಂಗ್ ಇದೆ ನಿಮಗೆ. ಸೊ ಇದೆಲ್ಲ ಕೊಟ್ಟು ನಾವು ನಿಮಗೆ ಕ್ಲಾಸಸ್ ಕಂಪ್ಲೀಟ್ ಮಾಡ್ತೇವೆ ಸರ್. ಇದರಲ್ಲಿ ಅಂದರೆ ಎಕ್ಸಾಮ್ಸ್ ಮಾತ್ರ ನೀವು ಯೂನಿವರ್ಸಿಟಿ ಇದರಿಂದಲೇ ಬರೀಬೇಕಾಗ್ತದೆ. ಖಂಡಿತ ಎಜುಕೇಶನ್ ಲೋನ್ ಕೂಡ ಇದೆ ನಿಮಗೆ. ಅದೇ ರೀತಿ ನಮ್ಮಲ್ಲಿ ನಮ್ಮದು MIFSC ವರ್ಧನಾ ಬ್ಯಾಂಕ್ ಅಂತೇಳಿ ಅದರಿಂದ ನಿಮಗೆ NSTC ಇಂದ ಥ್ರೂ ಅಲ್ಲಿ ನಿಮಗೆ 0% ಲೋನ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದೇವೆ ಇಂಟ್ರೆಸ್ಟ್ ಫ್ರೀ ಆಗಿ. ಸೊ ಅದು ಕೂಡ ನಿಮಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಎಜುಕೇಶನ್ ಲೋನ್ ಬಂದು ನಿಮಗೆ ಬ್ಯಾಂಕ್ ಥ್ರೂ ಅಲ್ಲಿ ಸಹ ಹೋಗ್ಬೋದು. ಅದೇ ರೀತಿ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಕೂಡ ಇದೆ ಸರ್. ನಿಮಗೆ ಒಮ್ಮೆಲೆ ಪೇ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಡ್ಮಿಷನ್ ಉಂಟು ಸರ್. ಈಗ ಅಡ್ಮಿಷನ್ ನಡೀತಾ ಇದೆ, ನಿಮಗೆ ಬಂದು ಅಡ್ಮಿಷನ್ ತಗೊಳ್ಬಹುದು. ಈ ಮಂತ್ ಎಂಡ್ ಅಲ್ಲಿ ನಿಮಗೆ ಕ್ಲೋಸ್ ಆಗ್ತದೆ ಅಡ್ಮಿಷನ್ ಈಗ. ಸೊ ಅದಕ್ಕಿಂತ ಮೊದಲು ಬಂದು ಅಡ್ಮಿಷನ್ ತಗೊಂಡ್ರೆ ನಿಮಗೆ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಬೋದು. ಓಕೆ ಸರ್, ನಾನು ಬಹುಶಃ ನಾವು ಒಂದು ಬ್ರೇಕ್ ತಗೊಳ್ಳೋ ಟೈಮು. ಅದಕ್ಕೆ ಮೊದಲು ಒಂದು ಕ್ವಶನ್ ನಿಮ್ಮ ಹತ್ರ. ಈಗ ನಿಮ್ಮ ಪ್ರಕಾರ ನೀವೀಗ ಜಾಬ್ ಪಡ್ಕೊಂಡಿದ್ದೀರಿ, MIFSC ಬಂದಿದ್ರಿ, ಕಲ್ತಿದ್ರಿ, ಒಂದು ಜಾಬ್ ತಗೊಂಡಿದ್ರಿ. ನಮ್ಮ ಹೊಸ ಹುಡುಗರು ಸೇರ್ಬೋದಾ, ನಾನು ಸೇರಿದರೆ ನನಗೆ ಓಕೆನಾ, ಹೀಗೆಲ್ಲ ಕ್ವಶನ್ ಕೇಳೋರಿಗೆ ನೀವೇನು ಹೇಳ್ತೀರಿ ಸರ್? ಸೇರ್ಬೋದು ಸರ್, ಖಂಡಿತ. ಯಾಕಂದರೆ ಸರ್ಟಿಫಿಕೇಟ್ ವ್ಯಾಲ್ಯೂ ಇದೆ. ಮತ್ತು ಗಲ್ಫಲ್ಲಿ ಇರೋರಿಗಂತೂ ಸರ್ಟಿಫಿಕೇಟ್ ಅಟೆಸ್ಟೇಷನ್ ಈಸಿ. ಈಗ ಕೆಲವೊಂದು ಇನ್ಸ್ಟಿಟ್ಯೂಷನ್ದು ಸರ್ಟಿಫಿಕೇಟ್ ಇರುತ್ತೆ, ಅದೆಲ್ಲ ಅಟೆಸ್ಟೇಷನ್ ಆಗೋದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದು MIFSC ಇದು ಬಂದು ಗೌರ್ಮೆಂಟ್ ಅಪ್ರೂವ್ಡ್ ಮತ್ತು ಅಟೆಸ್ಟೇಷನ್. ರೀಸೆಂಟ್ಲಿ ನಾನು 1 year ಬ್ಯಾಕ್ ಅಟೆಸ್ಟೇಷನ್ ಮಾಡಿಸಿದೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಜಾಬಿಗೆಲ್ಲ ತೊಂದರೆನೇ ಇಲ್ಲ, ಜಾಬಿಗೆ ಈಸಿಯಾಗಿ ಸೇರ್ಬೋದು. ನಮಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ಇನ್ಸ್ಟಿಟ್ಯೂಷನಿಂದ. ಸೊ ಅದರಿಂದ ಪ್ರಾಬ್ಲಮ್ ಏನೂ ಇಲ್ಲ. ಓಕೆ ಸರ್. ಮೇಡಮ್ ಹೇಳಿ ಸರ್. ಈಗ ಅಟ್ ಪ್ರೆಸೆಂಟ್ ಈಗ ಸ್ಟಾರ್ಟಿಂಗ್ ಈಗಲೂ ಅಡ್ಮಿಷನ್ ನಡೀತಾ ಇದೆ. ಈಗ ನಾವು ಕ್ರಾಶ್ ಬ್ಯಾಚ್ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದಕ್ಕೆ ಅಂತ ಲಿಮಿಟೆಡ್ ಸೀಟ್ಸ್, ಅದಕ್ಕೆ ಜಾಸ್ತಿ ಅಂತ ತಗೊಳ್ತಾ ಇಲ್ಲ ಈಗ. ಅಂದ್ರೆ ಈ ಮಂತ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಈ ಕ್ರಾಶ್ ಬ್ಯಾಚಸ್ ಬಗ್ಗೆ ಅದೇ ಕ್ರಾಶ್ ಬ್ಯಾಚ್ ಅಂದ್ರೆ ಇದೊಂದು 3 month ಕೋರ್ಸ್. ಅಂದ್ರೆ ಹೇಗೆ ಅಂದ್ರೆ ಈಗ ನೋಡಿ
ಡಿಪ್ಲೊಮಾ ಆಗಿರ್ತಾರೆ ಅಥವಾ IT ಆಗಿರ್ತಾರೆ. ಸೊ ಅವ್ರಿಗೆ ಏನಂದ್ರೆ ಆಲ್ರೆಡಿ ಅವರು ಟೆಕ್ನಿಕಲ್ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇರ್ತಾರೆ, ಹೌದಾ. ಈಗ ಡಿಪ್ಲೊಮಾ ಆಗಿ 3 years ಅವ್ನು ಆಲ್ರೆಡಿ ಕಂಪ್ಲೀಟ್ ಆಗಿರ್ತಾರೆ. ಸೊ ಆಗ ಅವನೆಂತ ಮಾಡ್ತಾನೆ, ನನಗೆ ಜಾಬ್ಗೆ ಟ್ರೈ ಮಾಡ್ತಿರ್ತಾನೆ, ಜಾಬ್ ಸಿಗೋದಿಲ್ಲ. ಈಗ ನಿಮ್ಗೆ ಗೊತ್ತಿರ್ಬೋದು, ಡಿಪ್ಲೊಮಾ ಆಗಿ ನನ್ನ ಎಕ್ಸಾಂಪಲ್, ನನಗೆ ಇನ್ಸ್ಟಿಟ್ಯೂಷನ್ಗೆ ಬಂದ ಅವರು ಹೇಳುವ ಪ್ರಕಾರ, ಮೇಡಮ್ ನಾನೊಂದು ಡಿಪ್ಲೊಮಾ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೇನೆ, 13,000 14,000 ಸ್ಯಾಲ್ರಿಗೆ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಹೇಳಿದೆ, ಡಿಪ್ಲೊಮಾಗಿ ಅಷ್ಟೇ ಸ್ಯಾಲ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹಾಗೆ. ಸೊ ಆಗ ಅವನು ಹೇಳ್ತಾನೆ, ಹೌದು ನನಗೀಗ ಜಾಸ್ತಿ ಸ್ಯಾಲ್ರಿಗೆ ಒಂದು ಇದು ಮಾಡಬೇಕು ಮೇಡಮ್ ಕೋರ್ಸು. ಸೊ ಇದು ಕೋರ್ಸ್ ಹೇಗೆ ಯೂಸ್ ಬೀಳ್ತದೆ ನಿಮ್ಮದು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನೀವು 3 month ಕೋರ್ಸ್ ತೆಕೋ. ಅಂದರೆ ಈಗ ನಮ್ಮದು ಕ್ರ್ಯಾಶ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಆಯಿತು, ಅದಕ್ಕೆ ಒಂದು 15 to ಅಡ್ಮಿಷನ್ ಆಲ್ರೆಡಿ ಆಯಿತು ಈಗ. ಸೊ 3 month ಕೋರ್ಸ್ ತೆಕೋ. 3 month ಕೋರ್ಸ್ ತೆಕೊಂಡ್ರೆ ಹೇಗೆ ಅಂದರೆ, ಈಗ ಅವನಿಗೆ 3 months ಕೋರ್ಸ್ ಆಯಿತು, ಇಮಿಡಿಯೇಟ್ ಅವನು ಸರ್ಟಿಫಿಕೇಟ್ಸ್ ಸಿಗ್ತದೆ ಅವನಿಗೆ, ಇಮಿಡಿಯೇಟ್ ಜಾಬ್ ಕೂಡ ಪ್ಲೇಸ್ಮೆಂಟ್ ನಾವು ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಪ್ರಕಾರ ಅಂದರೆ ನನಗೆ ಈಗ ಆಲ್ರೆಡಿ ಕಾಲ್ಸ್ ಬರ್ತಾ ಇದೆ, ಡಿಪ್ಲೊಮಾ ಆದ ಕ್ಯಾಂಡಿಡೇಟ್ ಇದ್ದಾರಾ, 3 years ಡಿಪ್ಲೊಮಾ ಆದ ಕ್ಯಾಂಡಿಡೇಟ್ ಇದ್ದಾರಾ ಅಂತ ಹೇಳಿ ನನಗೆ 2-3 ಕಾಲ್ಸ್ ಬರ್ತಾ ಉಂಟು ಈಗ. ಅಂದರೆ ಒಂದು ಪ್ರಶ್ನೆ ಏನು ಗೊತ್ತಾ ಹೇಳಿ ಸರ್, ಈಗ ಎಜುಕೇಶನ್ ಆಗುತ್ತೆ, ಹೌದು, ಹೆಚ್ಚಿನವರಿಗೆ ಈ ಜಾಬ್ ಎಲ್ಲಿ ವೇಕೆನ್ಸಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ, ಹೌದು. ಬಟ್ ನೀವು ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೇವೆ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಅಲೆದಾಟಗಳು ಗೊತ್ತಿರಬಹುದು, ಈ ಅಲೆದಾಟಗಳು ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಅನ್ನೇ ಕೊಂದಾಗುತ್ತೆ. ಸೊ ಅಂತ ಟೈಮಲ್ಲಿ ಜಾಬ್ ಸಿಕ್ಕಿದಾಗ ಅವನಿಗೆ ರೂಟ್ ಕೊಂಡೋಗ್ತಾ ಅವನಿಗೆ ಒಂದು ಕಾನ್ಫಿಡೆನ್ಸ್ ನಾವು ಇದು MIFSC ಕೊಡ್ತಾ ಉಂಟು ಅವನಿಗೆ. ಯಾಕಂದ್ರೆ ಅವನಿಗೆ ಹುಡುಕುವಂತ ಪರಿಸ್ಥಿತಿ ಇಲ್ಲ, ನಾವಾಗಿ ಹುಡುಕ್ತಾ ಇದ್ದೇವೆ, ನಾವಾಗಿ ಒಂದು ಕಂಪನಿಗೆ ಅವನನ್ನು ಇದ್ ಮಾಡಿ ಇದಕ್ಕೆ ಕೊಂಡೋಗ್ತಾ ಇದ್ದೇವೆ. ಸೊ ಆಗಿರುವಾಗ ಸ್ಟೂಡೆಂಟ್ಗೆ ಜಾಯಿನ್ ಆಗ್ಬೇಕು, ಇವರದೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, MIFSC ಇದ್ದಾರೆ, ನಮ್ಮ ಮೇಲೆ ಭರವಸೆ ಉಂಟು ನಮ್ಗೆ ಅಂತ ಹೇಳಿ ಇದರಲ್ಲಿ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ. ಈಗ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ ಮ್ಯಾಂಗ್ಳೂರ್ ಹೆಡ್ ಆಫೀಸ್ ಅಲ್ಲಿ. ಸೊ ಪ್ಲೇಸ್ಮೆಂಟ್ ಆಫೀಸರ್ ಮತ್ತೆ ಅವರ ಅಂಡರ್ಲಿ 2-3 ಕ್ಯಾಂಡಿಡೇಟ್ ಎಕ್ಸ್ಕ್ಲೂಸಿವ್ ಆಗಿ ಪ್ಲೇಸ್ಮೆಂಟ್ಗೋಸ್ಕರ ಅವರಲ್ಲಿ ಈಗ ಅರೌಂಡ್ 3,000-4,000 ಕಂಪನಿಗಳು, ಅಂದರೆ 15 years ಇಂದ 4,000 ಕಂಪನಿಗಳಿಗೆ ನಾವು ಆಲ್ರೆಡಿ ನಮ್ಮಲ್ಲಿ ರೆಗ್ಯುಲರ್ ಆಗಿ ಕ್ಯಾಂಡಿಡೇಟ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಡಿಪೆಂಡ್ಸ್, ಅವರಿಗೆ ವೇಕೆನ್ಸೀಸ್ ಬಂದಾಗ ನಮಗೆ ಅಪ್ರೋಚ್ ಮಾಡೋದು. ಈಗ ನೋಡಿ, ನಮಗೆ ಇನ್ನೊಂದು ನಾನು ಅಸೋಸಿಯೇಷನ್ ಹೇಳಲಿಕ್ಕೆ ಮರ್ತೋದೆ, ಬಾಷ್ ನೀವು ಕೇಳಿರ್ಬೋದು, ವೆರಿ ಪಾಪ್ಯುಲರ್ ಕಂಪನಿ ಅಲ್ಲ. ಬಾಷ್ ನಾವು ಅಸೋಸಿಯೇಟ್, ನಮ್ಮ ಒಂದು NSTC ಸ್ಕಿಲ್ ಇಂಡಿಯಾ ಬೇಸಲ್ಲಿ ನಾವು ಅವ್ರ ಜೊತೆ ಅಸೋಸಿಯೇಟ್ ಮಾಡ್ಕೊಂಡಿದ್ದೀವಿ. ಅವರು ನಮಗೆ ಪ್ಲೇಸ್ಮೆಂಟ್ ಅಸಿಸ್ಟ್ ಮಾಡ್ತಾರೆ. ಸೊ ದಿಲ್ ಸಪೋರ್ಟ್. ಹಾಗೆ ಅನೇಕ ಕಂಪನಿಗಳು ನಮ್ಮ ಜೊತೆ ನಮ್ಮಲ್ಲಿ ಆಲ್ರೆಡಿ ಕೊಲಾಬ್ರೇಟಿವ್ ಮೋಡಲ್ಲಿದೆ. ಅಂಥ ಕಂಪನಿಗಳಲ್ಲಿ ವೇಕೆನ್ಸೀಸ್ ಬಂದಾಗ ಇಮಿಡಿಯೇಟ್ ನಮ್ಮ ಪ್ಲೇಸ್ಮೆಂಟ್ ಸೆಲ್ಲಿಂದ ನಾವು ರೆಸ್ಯೂಮ್ಸನ್ನು ಫಾರ್ವರ್ಡ್ ಮಾಡಿಕೊಡ್ತೀವಿ. ಅಂದರೆ ಮಕ್ಕಳನ್ನು ಇದು ಪ್ಯೂರ್ಲಿ ಪ್ರೊಫೆಷ್ನಲ್ ಪ್ರೋಗ್ರಾಮ್. ಇವ್ರು ಹೇಳಿದಾಗೆ ನಾವು ಅವ್ರನ್ನು ಕಂಪ್ಲೀಟಾಗಿ ಮೌಲ್ಡ್ ಮಾಡಿ ಒಬ್ಬ ಸೇಫ್ಟಿ ಆಫೀಸರ್ ಹೆಂಗೆ ಇರಬೇಕು, ಅವನ ಇಂಟರ್ವ್ಯೂಸ್ ಫೇಸ್ ಮಾಡೋದು. ಈಗ ನಮ್ಮಲ್ಲಿ ಇದು ಇಂಗ್ಲೀಷ್ ಅಂದರೆ ಈಗ ಎಲ್ರಿಗೂ ಗೊತ್ತು, ರೂರಲ್ ಪ್ಲೇಸಿಂದ ಬರುವ ಮಕ್ಕಳಿಗೆಲ್ಲ ಅವರಿಗೆ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರುತ್ತೆ. ಆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಆ ಸೇಮ್ ಪ್ರೋಗ್ರಾಮ್ ಜೊತೆಗೆ ನಾವು ಅವರಿಗೆ ಸಪೋರ್ಟ್ ಮಾಡಿ ಅದಕ್ಕೆ ಒಂದು ಹೈಲೈಟ್ ಕೊಡ್ತೀವಿ. ಸೊ ಇಂಟರ್ವ್ಯೂ ನಿಮ್ಗೆ ಗೊತ್ತಿರ್ಬೋದು, ಈಗ ಎಲ್ಲಾದರೂ ಕನ್ನಡ ಅಥವಾ ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ಸಲ್ಲಿ ಎಲ್ಲಿ ಇಂಟರ್ವ್ಯೂಸ್ ನಡೆಯೋದಿಲ್ಲ. ಸೊ ದೇ ಮಸ್ಟ್ ಟಾಕ್ ಇನ್ ಇಂಗ್ಲೀಷ್ ಆ್ಯಂಡ್ ದಿ ಆನ್ಸರ್ಸ್ ಎಲ್ಲ ಅದೇ ಪ್ರೋಸೆಸ್ ನಡೆಯುತ್ತೆ. ಹಾಗಾಗಿ ಆ ಇಂಟರ್ವ್ಯೂವನ್ನು ಫೇಸ್ ಮಾಡಲಿಕ್ಕೆ ಮಾಕ್ ಇಂಟರ್ವ್ಯೂಸ್ ಅದನ್ನು ನಾವು ಮಕ್ಕಳಿಗೆ ಕೊಟ್ಟು ಪ್ರಿಪೇರ್ ಮಾಡಿ ಟೋಟಲ್ ಆಗಿ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತ ಥ್ಯಾಂಕ್ ಯು ಸರ್. ಇನ್ನಷ್ಟು ನಿಮ್ಮ ಜೊತೆ ಮಾತಾಡೋದಿದೆ. ಈ ಮೂಲಕವಾಗಿ ಒಂದಷ್ಟು ಯುವ ಜನತೆಗೆ ಅಥವಾ ಭವಿಷ್ಯವನ್ನ ನಿಜವಾಗಿ ಕನಸು ಕಂಡವರಿಗೆ ಹೆಲ್ಪ್ ಆಗೋದಾದ್ರೆ ಕಾರ್ಯಕ್ರಮ ಮತ್ತಷ್ಟು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತದೆ. ನಿಮ್ಮ ಜೊತೆ ಮಾತಾಡ್ತೀನಿ, ಅದಕ್ಕೆ ಮುನ್ನ ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕರೇ, ಇದು ಶಿಕ್ಷಣ ಉದ್ಯೋಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದ ಸಂಖ್ಯೆ 0820-259-3300. ಕರೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂದಷ್ಟು ಸಂದೇಹಗಳಿಗೆ, ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಶಿಕ್ಷಣ ಉದ್ಯೋಗ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಆತ್ಮೀಯ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. MIFSC ಶಿಕ್ಷಣ ಉದ್ಯೋಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಿರಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 0820-259-3300 259-3300. ಒಂದಷ್ಟು ಉದ್ಯೋಗದ ಕನಸುಗಳನ್ನು ಹೊತ್ತುಕೊಂಡಿರುವಂಥ ಯುವ ಜನತೆ MIFSC ಅನ್ನುವಂಥ ಸೇಫ್ಟಿ ಆ್ಯಂಡ್ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ನ ಈ ಒಂದು ಕಾರ್ಯಕ್ರಮವನ್ನು ನೋಡೋದ್ರ ಮೂಲಕ ನಿಮಗೆ ಉದ್ಯೋಗದ ಅವಕಾಶಗಳಿಗಾಗಿ ನೀವು ಕರೆ ಮಾಡಬಹುದು.
ನಿಮ್ಮ ಸಂದೇಹಗಳನ್ನು ಪರಿಹರಿಸ್ಕೊಳ್ಬೋದು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸೆಂಟರ್ ಇನ್ಚಾರ್ಜ್ ಆಗಿರುವಂತಹ ಹನ್ಸಿಕ್ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೇ ಇಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸ್ತಿರುವಂಥ ನಿತೇಶ್ ಶೆಟ್ಟಿ ಇದ್ದಾರೆ, ಅವರನ್ನು ಆತ್ಮೀಯವಾದಂಥ ಸ್ವಾಗತ. ಇದೀಗ ತಾನು ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಸಂಸ್ಥೆಗೆ ಸೇರಿರುವಂಥ ತಮ್ಶೀರ್ ಇದ್ದಾರೆ, ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ನೇರವಾಗಿ ನಿಮಗೆ ಬರ್ತೇನೆ. ಒಂದಷ್ಟು ಸಂಸ್ಥೆ ಬಗ್ಗೆ ಮಾತುಗಳನ್ನು ಆಡಿದರು, ಒಂದಷ್ಟು ವಿಚಾರಗಳನ್ನು ಹೇಳಿದರು. ಈಗ ನನಗೆ ಬೇಕಾಗಿರೋದು ನಿಮ್ಮಲ್ಲಿ ಸ್ಟಡಿ ಸಿಸ್ಟಮ್ ಹೇಗಿದೆ? ಸ್ಟಡಿ ಸಿಸ್ಟಮ್ ಅಂತ ಹೇಳಿದರೆ ಸರ್, ಫಸ್ಟಿಗೆ ನಾವು ನಮಗೆ ಬರುವಂಥ ಸ್ಟೂಡೆಂಟ್ಸ್ ಏನು ಅಂತ ಹೇಳಿದರೆ, ಕೆಲವರು 10th ಬೇಸಸ್ ಪಾಸ್ ಆಗಿರೋರು ಇರ್ತಾರೆ, ಕೆಲವರು PUC ಪಾಸ್ ಆಗಿರೋ ಇರ್ತಾರೆ, ಅಥವಾ ಕೆಲವರು PUCಯಲ್ಲಿ ಫೇಲ್ ಆಗಿ ಒಂದೆರಡು ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಹಾಗೆ ಬಂದಿರೋ ಇರ್ತಾರೆ, ಅಥವಾ ಕೆಲವರು ಡಿಪ್ಲೊಮೊ ITI ಪಾಸ್ ಔಟ್ ಆಗಿ ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ಉದ್ಯೋಗ ಮಾಡಿ ಹೀಗೆ ಬರೋರು ಇರ್ತಾರೆ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟಿಗೆ ಅವರಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಟೈಪಲ್ಲಿ ಈ ಥರ ಕೊಡ್ತೇವೆ. ಅಂದರೆ ಅವರಿಗೆ ಒಂದು ಸೇಫ್ಟಿಯಲ್ಲಿ ಫಸ್ಟ್ ಆಫ್ ಆಲ್ ಅವರಿಗೆ ಗೊತ್ತಿರಬೇಕು ಸೇಫ್ಟಿ ಅಂದರೆ ಏನು ಅಂತ. ಸೊ ಅದಕ್ಕೊಂದು ಬ್ರಿಡ್ಜ್ ಕೋರ್ಸ್ ಅಂದರೆ 10th ಇಂದ ಒಂದು ಅವರಿಗೆ ಸೇಫ್ಟಿಗೆ ಒಂದು ಲಿಂಕ್ ಅಂತ ಹೇಳಿ, ಅಥವಾ PUC ಇಂದ ಒಂದು ಸೇಫ್ಟಿಗೆ ಲಿಂಕ್ ಅಂತ ಹೇಳಿ, ಪರ್ಟಿಕ್ಯುಲರ್ ಆಗಿ ಸೇಫ್ಟಿ ಯಾವ ತರ ಬರುತ್ತೆ, ಅದು ಹೇಗೆ ನಾವು ಅದನ್ನ ಸ್ಟಡಿ ರೂಪಕ್ಕೆ ಇದು ಮಾಡ್ಬೋದು, ಅಥವಾ ಯಾವ ತರ ನಾವು ಅದನ್ನ ಪ್ರೊಫೆಷನಲ್ ಆಗಿ ತಗೊಳ್ಬೋದು, ಆ ತರ ಎಲ್ಲ ನಾವು ಅವರಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಕೊಡ್ತೇವೆ. ಆಫ್ಟರ್ ದಟ್ ನಾವು ಥಿಯರೀಸ್ ಸಿಲೆಬಸ್ ಮೂಲಕ ಅವರಿಗೆ ಹೇಳಿಕೊಡುವಂಥದ್ದು, ಅಥವಾ ಒಂದು ಕ್ಲಾಸಸ್ ಅಲ್ಲಿ ವಿಜುವಲೈಸ್ ಕ್ಲಾಸಸ್ ಮೂಲಕ ಆ ಥರ ಒಂದು ಕ್ಲಾಸಸ್ಸನ್ನು ಕೊಡುವಂಥದ್ದು, ಅಥವಾ ಒಂದು ಕ್ಲಾಸಸ್ ಆದ ನಂತರ ಪ್ರಾಕ್ಟಿಕಲ್ ಅವರಿಗೆ ಒಂದು ಈ ತರ ಇಕ್ವಿಪ್ಮೆಂಟ್ಸ್ ಅಂತ ಇರುತ್ತೆ. ಸೇಫ್ಟಿ ಆಫೀಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಮಾತ್ರ ಅಲ್ಲ, ಅವರಿಗೆ ಪ್ರಾಕ್ಟಿಕಲ್ ಆಗಿ ಒಂದು ವರ್ಕ್ ಮಾಡ್ಲಿಕ್ಕೆ ಇರುತ್ತೆ ಸರ್ ಫೀಲ್ಡ್ ಅಲ್ಲಿ. ಸೊ ಆಗ ಅವ್ರಿಗೆ ಏನು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್ ಅವ್ರು ಯೂಸ್ ಮಾಡುವಂಥದ್ದು, ಅಥವಾ ಅವರು ಬೇರೆಯವರಿಗೆ ಸೇಫ್ಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಸಹ ಒಂದು ಇಕ್ವಿಪ್ಮೆಂಟ್ ಅಂತ ಇರುತ್ತೆ. ಅದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ನಾಲೆಜ್ ಕೊಟ್ಟು, ಅದರ ಬಗ್ಗೆ ಒಂದು ಬ್ರೀಫ್ಲಿ ಒಂದು ಅಂತ ಹೇಳಿದ್ರೆ ಅದನ್ನು ಹೇಗೆ ಅಳವಡಿಸೋದು, ಅವರ ಕಾರ್ಯರೂಪವನ್ನು ಹೇಗೆ ತರುವಂಥದ್ದು, ಅದನ್ನೆಲ್ಲ ಹೇಳಿಕೊಡುವ ಮೂಲಕ ನಾವು ಕ್ಲಾಸಸ್ ಅನ್ನ ಇದು ಮಾಡ್ತೇವೆ. ಟೋಟಲ್ ಆಗಿ ನಿಮಗೆ ಯಾವ ತರದ ಸ್ಟೂಡೆಂಟ್ಸ್ ಎಲ್ಲ ಅಂದ್ರೆ ಯಾವ್ಯಾವ ಕೋರ್ಸ್ಗಳಿಂದ ನಿಮ್ಮಲ್ಲಿ ಬರ್ತಾರೆ? ಅಂದ್ರೆ ಡೈರೆಕ್ಟ್ ಆಗಿ SSLC ಹೇಳಿದ್ರಿ, PUC ಹೇಳಿದ್ರಿ, ಇದನ್ನ ಬಿಟ್ಟು ಬೇರೆ ಯಾವ ತರದಿಂದ ಬರ್ತಾರೆ? ಅಂದ್ರೆ ITI ಆದವರು ಬರ್ತಾರಾ, ಹಾಗಿದ್ದವ್ರು ಏನಾದ್ರು ಬರ್ತಾರಾ? ಎಸ್ ಸರ್, ಈಗ ಅಂತ ಹೇಳಿದ್ರೆ ಡಿಪ್ಲೊಮಾ ಆದವರು ಈಗ ಕೆಲವರು ಮೆಕ್ಯಾನಿಕಲ್ ಬೇಸಸ್ ಅಲ್ಲಿ ಇರ್ತಾರೆ, ಬಟ್ ಅವ್ರಿಗೆ ಏನು ಅಂತ ಹೇಳಿದ್ರೆ ಅವರಾಗಿ ಉದ್ಯೋಗವನ್ನ ಅವ್ರು ಹುಡುಕ್ತಾ ಇರ್ತಾರೆ. ಬಟ್ ಡಿಪ್ಲೊಮಾ ಆದವರಿಗೆ ಸೇಫ್ಟಿಯಲ್ಲಿ ಒಂದು 3 month ಅಥವಾ 6 month ಕೋರ್ಸಸ್ ಅನ್ನ ತಗೊಂಡ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಅವರ ಉದ್ಯೋಗ ಏನಿದೆ ಅದು ದೊರಕುವುದು ತುಂಬಾ ಸುಲಭ ಆಗ್ತದೆ, ಗೊತ್ತಾಯ್ತಾ? ಸೊ ಅದೇ ರೀತಿ ಅವ್ರಿಗೆ ಏನಂತ ಹೇಳಿದ್ರೆ ಸ್ಯಾಲ್ರಿ, ಅವ್ರು ಯಾವ ಒಂದು ನಾವು ಫಸ್ಟಿಗೆ ನೋಡೋದಾದ್ರೆ ಕರಿಯರ್ ಅನ್ನ ನೋಡ್ತೇವೆ. ಸೊ ಉದ್ಯೋಗ ಮಾಡೋದು ಸಹ ನಾವು ಒಂದು ಕರಿಯರಿಗೋಸ್ಕರ, ಆ ಕರಿಯರ್ ಅನ್ನ ನೋಡ್ಕೊಳ್ಳಿಕ್ಕೆ ಇದು ಡಿಪ್ಲೊಮಾ ಆದವರಿಗೆ ಅಥವಾ ITI ಬೇಸಸ್ ಅಲ್ಲಿ ಕಲ್ತು ಬಂದವರಿಗೆ ಹೆಚ್ಚಿನ ಒಂದು ಉಪಯೋಗವನ್ನ ಕೊಡ್ತದೆ. ಎಸ್, ಓಕೆ ಓಕೆ ಹನ್ಸಿಕಾ ಸರ್, ಸ್ಟೂಡೆಂಟ್ ತರ ಇದ್ರು ಸ್ಟೂಡೆಂಟ್ಗೆ ಪಾಠ ಮಾಡ್ತಿದ್ರಿ, ಬೋಧಕರಾಗಿದ್ರಿ, ಯಾವ ಥರದ ಪಠ್ಯಕ್ರಮಗಳು? ಅಂದರೆ ಈಗ ನನಗೇನು ಮತ್ತೆ ಡೌಟ್ ಅಂದರೆ SSLC ಆದವರು ಇದ್ದಾರೆ, PUC ಆದವರು ಇದ್ದಾರೆ, ಡಿಗ್ರಿ ಆದವರು ಇದ್ದಾರೆ, ITI ಆದವರು ಇದ್ದಾರೆ, ಬೇರೆ ಬೇರೆ ಕೋರ್ಸಿಂದ ಬಂದಿದ್ದಾರೆ. ಆಗ ನಿಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇದ್ದರು, ಅವರು ಇಂಜಿನಿಯರಿಂಗ್ ಆಗಿ ಬಂದಿದ್ರು ಅವರು. ಸೊ ಹೇಗಿರುತ್ತೆ ಸರ್ ಸ್ಟಡಿಗಳಂದರೆ ಇಲ್ಲಿ? ಹೌದು, ನಾರ್ಮಲಿ ಯಾವುದೇ ಕಾಲೇಜ್ಗಳು ಏನು ಮಾಡ್ತದೆ ಅಂದರೆ ಒಂದು ಪಠ್ಯ ಪುಸ್ತಕದ ಮೇಲೆ ಡಿಪೆಂಡ್ ಆಗಿ ಕ್ಲಾಸಸ್ ಅನ್ನು ಅಥವಾ ಸಬ್ಜೆಕ್ಟ್ ಅನ್ನು ಮಾಡ್ತದೆ. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಇದಕ್ಕೆ ಯಾವುದೇ ಲೆಕ್ಚರ್ಸ್, ನೀವು ಹೇಳಿದಾಗೆ ಇಂಜಿನಿಯರಿಂಗ್ ಆದವರು ಇದ್ದಾರೆ, ಡಿಪ್ಲೊಮಾ ಆದವರು ಇದ್ದಾರೆ, ಸೊ ಇವರಿಗೆಲ್ಲ ಟೀಚಿಂಗ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡ್ತೇವೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಕ್ಚರ್ಸ್ಗಳು ಅಬ್ರಾಡ್ ಅಲ್ಲಿ ಅಥವಾ ಇಂಡಿಯಾದಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದ ಮೇಲೆ ಅವ್ರನ್ನ ಹೈರ್ ಮಾಡ್ತಾರೆ. ಅದರಿಂದ ಒಂದು ಏನಂದ್ರೆ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅವರಿಗೆ. ಸೊ ಏನಂದ್ರೆ ಮಕ್ಕಳಿಗೆ ಖಾಲಿ ಬುಕ್ ವಿಷಯ ಹೇಳಿದ್ರೆ ಇದು ಏನಾಗ್ತದೆ, ಒಂದು ಲಿಮಿಟೆಡ್ ವಿಷಯ. ಸೊ ಈಗಿನ ಕಾಲದಲ್ಲಿ ಏನಂದ್ರೆ ನಿನ್ನೆ ಏನಿತ್ತು, ಒಂದು ವರ್ಷ ಹಿಂದೆ ಏನಿತ್ತು, ಇದು ಟೆಕ್ನಾಲಜಿ ನಾಳೆ ಇಲ್ಲ. ಆಗೇನಾಗ್ತದೆ, ಪ್ರೆಸೆಂಟ್ ಸಿನಾರಿಯೋ ಅವರಿಗೆ ಬೇಕು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂದ್ರೆ ಆ ಮಕ್ಕಳನ್ನು ಬೇರೆ ಬೇರೆ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನು ಸಹ ಶೋ ಮಾಡ್ತೇವೆ. ಗ್ರೌಂಡ್ ಲೆವೆಲ್ ರಿಯಾಲಿಟಿ. ಹೌದು, ನಾವು ಒಂದು ಕಂಪನಿಗೆ ಹೋಗಿ ಆ ಕಂಪನಿಯಲ್ಲಿ ನಮ್ಮದೇ ಸ್ಟೂಡೆಂಟ್ ಕೆಲವು ಜನ ಇರ್ತಾರೆ. ಸೊ ಅವರು ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮ ಸ್ಟೂಡೆಂಟ್ಗೆ ನಮ್ಮ ವರ್ಕ್ ಹೇಗೆ ವರ್ಕ್ ಕಲ್ಚರ್. ಈಗ ಕನ್ಸ್ಟ್ರಕ್ಷನ್ ಅಂತ ಇರ್ತದೆ, ಆ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ನಾವು ಆ ರೀತಿಯ ಎಲ್ಲ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನೊಂದು ಏನಂದ್ರೆ ಎರಡನೇದಾಗಿ ಅವರಿಗೆ ಇಂಡಸ್ಟ್ರಿ ವಿಸಿಟ್ ಅಂತ ಬರ್ತದೆ. ಇಂಡಸ್ಟ್ರಿ ವಿಸಿಟ್ ಅಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಹಾಗೆಯೇ ಫೈರ್ ಟ್ರೈನಿಂಗ್ ಅಂತ ಬರ್ತದೆ. ಸೊ ಒಂದು ಕೋರ್ಸ್ ಮಾಡಿದವರಿಗೆ ಅವರಿಗೆ 6 ಬೇರೆ ಬೇರೆ ಫೀಲ್ಡ್ ಹೋಗ್ಲಿಕ್ಕೆ ಆಪ್ಷನ್ ಇರ್ತದೆ. ಎಲ್ಲ ಫೀಲ್ಡ್ಗೆ ಹೋಗ್ಲಿಕ್ಕೆ ಅವರಿಗೆ ಹೆಲ್ಪ್ ಆಗುವಾಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ಕೊಡ್ತೇವೆ ನಾವು. ಓಕೆ ಹನ್ಸಿಕಾ, ಎಷ್ಟು ಬ್ಯಾಚಸ್ ಇದೆ, ಹೇಗೆ ಕ್ಲಾಸ್ಗಳು ನಡೀತವೆ? ಆಕ್ಚುಲಿ ಬ್ಯಾಚಸ್ ಅಂತ ಹೇಳಿದ್ರೆ ನಮ್ಮದು ಮಾರ್ನಿಂಗ್ ಇರುತ್ತೆ ಸರ್, 10 to 1 ವರೆಗೆ ಇರುತ್ತೆ. ಆಫ್ಟರ್ ದಟ್ ಆಫ್ಟರ್ನೂನ್ ನಾವು ಟ್ರೈನಿಂಗ್ ಕ್ಲಾಸಸ್ ಅಂತ ಹೇಳಿ ಮಾಡ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಅದು ಇನ್ನು ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗ್ ಅಂತ. ಈಗ ಜಸ್ಟ್
ಸಬ್ಜೆಕ್ಟ್ ವೈಸ್ ಥಿಯರಿ ಅಥವಾ ವಿಜುವಲೈಸ್ ಯಾವ ಕ್ಲಾಸಸ್ ಮಾಡ್ತಾ ಇದ್ದಾವೆ, ಸೊ ಅದು ನಡೀತಾ ಇದೆ. ಬಟ್ ಇನ್ನೂ ಏನು ಅಂತ ಹೇಳಿದ್ರೆ, ಆಫ್ಟರ್ ಸ್ಟೂಡೆಂಟ್ ಈಗ ಅಡ್ಮಿಷನ್ ಏನು ಸ್ಟಾಪ್ ಆಗಲಿಲ್ಲ, ಆ ಸ್ಟಾಪ್ ಆದ ಕೂಡಲೇ ಟ್ರೈನಿಂಗ್ ಪೀರಿಯಡ್ಸ್ ಅಂತ ಬರುತ್ತೆ. ಸೊ ಆಫ್ಟರ್ನೂನ್ ನಂತರ ನಾವು ಆ ಟ್ರೈನಿಂಗನ್ನು ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡಲಿಕ್ಕೆ, ಅಂದರೆ ಆ್ಯಸ್ ಅ ಸ್ಟೂಡೆಂಟ್ ಹಿ ಈಸ್ ನೆಕ್ಸ್ಟ್ ಸೇಫ್ಟಿ ಆಫೀಸರ್, ಅವರು ಪರ್ಟಿಕ್ಯುಲರ್ ಆಗಿ ಒಂದು ಇಂಡಸ್ಟ್ರಿದು ಎಲ್ಲ ಜವಾಬ್ದಾರಿ ಏನಿದೆ ಅವ್ರು ತಗೊಳ್ಬೇಕು. ಸೊ ಅವರು ಸಿಂಗಲ್ ಆಗಿ ಹೋಗಿ ವರ್ಕ್ ಫೀಲ್ಡಿಗೆ ಅವರದ್ದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಪ್ರೊವೈಡ್ ಮಾಡಬೇಕು. ಸೊ ಹಾಗಿರ್ಬೇಕಾದ್ರೆ ಅವ್ರಿಗೆ ಫಸ್ಟಿಗೆ ಅವ್ರಿಗೆ ಗೊತ್ತಿರಬೇಕು ನಾನು ಹೇಗೆ ಮಾಡಬೇಕು ಅಂತ ಹೇಳಿ. ಈ ಥರ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಒಂದು ಜನರಲ್ ಏನು ನಾವು ಕಲಿಸ್ತೇವೆ ಅದನ್ನು ಪ್ರಾಕ್ಟಿಕಲ್ ಮೂಲಕ ಮಾಡಿಸೋದ್ರಿಂದ ಅವ್ರಿಗೆ ಜಾಸ್ತಿ ಅವರ ಬಗ್ಗೆ ಅವ್ರಿಗೆ ಒಂದು ಬರ್ತದೆ, ಸೊ ಕಾನ್ಫಿಡೆನ್ಸ್ ಬರುತ್ತೆ. ಆ ಥರ ಪ್ಲಾನಿಂಗ್ಸ್ ಎಲ್ಲ ಇದ್ದಾವೆ ಸರ್, ಹಾಗೆ ಬರುತ್ತೆ. ಹೇಳಿ ಸರ್, ಯಾಕೆ MIFSCಗೆ ಜಾಯಿನ್ ಆದ್ರಿ? ಒಂದು ಹೇಗೆ ನಿಮಗೆ ಇದು ಗೊತ್ತಾಯ್ತು? ಜಾಯಿನ್ ಆದದ್ದು ನನಗೆ ಬೇಗ ಕೆಲಸ ಸಿಗಬೇಕಂತ, ಮತ್ತು ಜಾಸ್ತಿ ಅಂದರೆ 1 ವರ್ಷದ ಕೋರ್ಸ್ ಇದು. ಅದರಲ್ಲಿ ನನಗೆ ಅಬ್ರಾಡ್ ಹೋಗ್ಬೋದು. ಊರಲ್ಲಿ? ಊರು ಉಡುಪಿ ಮತ್ತು ಎರ್ಮಾಳಿಂದ. ಓಕೆ ಓಕೆ ಓಕೆ. ಹಾಗಾಗಿ ಜಾಸ್ತಿ ಕೆಲಸ ಇದು ಇಂಡಸ್ಟ್ರಿ ಈಗ ಜಾಸ್ತಿ ಆಗ್ತಾ ಉಂಟು. ಹಾಗೆ ಮತ್ತು ಸೇಫ್ಟಿ ಆಫೀಸರ್ ಕೂಡ ಬೇಕು, ಮತ್ತು ಹೆಲ್ತ್ ಬಗ್ಗೆ ಜಾಸ್ತಿ ಯಾರಿಗೂ ಕೂಡ ಇದು ಕಾನ್ಫಿಡೆನ್ಸ್ ಇಲ್ಲ, ಮತ್ತು ಒಟ್ಟು ಕೆಲಸ ಮಾಡಿದರೂ ಕೂಡ ಮತ್ತು ಬಾಡಿಗೆ ಇಫೆಕ್ಟ್ ಕೂಡ ಆಗ್ತದೆ. ಇದೆಲ್ಲ ನೋಡ್ಕೊಂಡು ನಿಮಗೆ ಕೋರ್ಸ್ ಬೇಕು ಅಂತ ಆಗ್ತದೆ. ಕೋರ್ಸ್ ಸೇರಿ ಎಷ್ಟು ಟೈಮ್ ಆಯಿತು? 3 ಮಂತ್ಸ್ ಆಗಿದೆ ಅಷ್ಟೇ. 3 ಮಂತ್ಸ್. ಸರ್ ಹೇಗಾಗ್ತದೆ ಕ್ಲಾಸಸ್ ಎಲ್ಲ ತುಂಬ ಒಳ್ಳೆ ಆಗ್ತದೆ, ಮತ್ತು ಸರ್ ಕೂಡ ಒಳ್ಳೆ ಹೇಳಿಕೊಡ್ತಾರೆ ನಮಗೆ. ಮತ್ತು ನಮ್ಮದು ಫಿಸಿಕಲ್ ಫಿಟ್ನೆಸ್, ಮತ್ತು ಇದು ಬಾಡಿ ಸ್ಟ್ರಕ್ಚರ್ಸ್, ಮತ್ತು ಹೇಗೆ ಮಾತಾಡಬೇಕು, ಕಮ್ಯುನಿಕೇಷನ್ ಹೇಗೆ ಇರಬೇಕು ಒಬ್ಬರ ಹತ್ತಿರ, ಎಲ್ಲ ಕೂಡ ಹೇಳಿಕೊಡ್ತಾರೆ ನಮಗೆ. ಎಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೆ ಕೆಲಸ ಸಿಗಲಿ. ಥ್ಯಾಂಕ್ ಯು ಸರ್. ಸರ್ ಶೆಟ್ರೆ, ನಿಮಗೊಂದು ಕ್ವಶನ್. ಸಾಮಾನ್ಯವಾಗಿ ನೀವು ಹೇಳಿದ್ರಿ ಕೋರ್ಸ್ಗಳೆಲ್ಲ ಹೇಗಿರುತ್ತೆ, ಬೇರೆಗಿಂತ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಅನ್ನೋದು. ಬಹುಶಃ ನೀವು ಹೇಳ್ದಂಗೆ ಅಪ್ಗ್ರೇಡ್ ಆಗ್ತಾನೇ ಇರುತ್ತೆ, ಅಪ್ಡೇಟ್ ಆಗ್ತಾನೆ ಇರುತ್ತೆ. ಅಪ್ಡೇಟ್ ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಈ ಫೀಲ್ಡಲ್ಲಿ. ನಿಮಗೆ ಬೇರೆ ಕೋರ್ಸಿಗಿಂತ ಈ ಕೋರ್ಸ್ಗಳು ಹೇಗೆ ನಿಮಗೆ ಭಿನ್ನ ಅಂತ ಅನಿಸ್ತಾ ಇದೆ ಸರ್? ಹೀಗೆ ಯಾಕಂದರೆ ನಾನು ಹೇಳ್ತಾ ಇರೋದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ತುಂಬ ಇವೆ. ITI ಇರ್ಬೋದು, ಅಥವಾ ಪಾಲಿಟೆಕ್ನಿಕ್ ಇರ್ಬೋದು, ಅಥವಾ ಇನ್ಯಾವುದೋ ಕೋರ್ಸ್ಗಳು ಇರ್ಬೋದು. ಎಸ್ಪೆಷಲಿ ಈಗ ಆರ್ನಮೆಂಟರಿ ಕೋರ್ಸ್ ಎಲ್ಲ ಇರ್ತದೆ. ನಿಮ್ಗೆ ಹೇಗಿದು ಭಿನ್ನ ಅಂತ ಅನಿಸ್ತದೆ ಸರ್? ಹೌದು, ಯಾಕೆಂದರೆ ನಾವೀಗ ನೋಡ್ತಾ ಇದ್ದೇವೆ, ಒಂದು 10 ವರ್ಷದ ಹಿಂದಿನ ಕತೆ ನೋಡಿದರೆ ನಮ್ಗೆ ಗೊತ್ತಿರ್ಬೋದು, ಇಂಜಿನಿಯರಿಂಗ್ ಅಂದರೆ ದೊಡ್ಡ ವಾಯ್ಡ್, ಅಲ್ಲಿ ಸೇರಿದ ಮೇಲೆ ಅವನಿಗೆ ಅದು ಒಳ್ಳೆ ಪಕ್ಕ ಜಾಬ್. ಸೊ ಈ ಮೆಂಟಾಲಿಟಿ ಇತ್ತು. ಸೊ ಏನಾಯ್ತು, ಎಲ್ಲ ಜನ ಸೇರಿದ ಮೇಲೆ ಅಲ್ಲಿ ಸಹ ಒಂದು ರಿಸೆಷನ್ ಟೈಪ್, ಜನ ಕಲ್ತಿದ್ದಾರೆ, ಇಂಜಿನಿಯರಿಂಗ್ ಆದ ಕೆಲಸ ಇಲ್ಲ. ಸೊ ಬಟ್ ಇದರಲ್ಲಿ ಏನಂದ್ರೆ ಸ್ಕೋಪ್ ಉಂಟು. ಈಗ ಪ್ರೆಸೆಂಟ್ ಯಾರಿಗೆ ಸಹ ಇಂಥ ಕೋರ್ಸ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಅವರಿಗೆ ಇಂಥ ಕೋರ್ಸ್ ಮಾಡಿದವರಿಗೆ ಇನ್ನು 5 ವರ್ಷ ಆಗುವಾಗ, ಯಾಕೆಂದ್ರೆ ನೋಡಿ ಈಗ ಒಂದು ಅಮೆರಿಕ ನಿನ್ನೆ ರಿಸೆಷನ್ ಇಷ್ಟು ಇದಾಯ್ತು ಅಂದ್ರೆ ಈಗ ಪ್ರೆಸೆಂಟ್ ಆಗಿ ಅಲ್ಲಿಯ ಎಲ್ಲ ಇಂಡಸ್ಟ್ರೀಸ್ಗಳು ಇಫೆಕ್ಟ್ ಆಗ್ತಾ ಉಂಟು. ಆಪಲ್ ಇಂದ ಹಿಡಿದು ಎಲ್ಲ ಕಂಪನಿಗಳು ಕೂಡ ಇಂಡಿಯಾಕ್ಕೆ ಬರ್ತಾ ಉಂಟು. ಈಗ ಆಗುವಾಗ ಇನ್ನೂ ಇಂಡಸ್ಟ್ರಿಯಲ್ ಸ್ಕೋಪ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ಇಂಡಸ್ಟ್ರೀಸ್ ಬರ್ತದೆ, ಕನ್ಸ್ಟ್ರಕ್ಷನ್ ಬರ್ತದೆ, ಈ ಸೇಫ್ಟಿ ಆಫೀಸರ್ಸ್ ಕಂಪಲ್ಸರಿ. ಇದು 1948 ಆಕ್ಟ್ ಪ್ರಕಾರ ಕಂಪಲ್ಸರಿಯಾಗಿ ಒಬ್ಬ ಸೇಫ್ಟಿ ಆಫೀಸರ್ ಅನ್ನು ಅಪಾಯಿಂಟ್ ಮಾಡಲೇಬೇಕು. ಸೊ ಹೀಗಿರುವಾಗ ಈ ಕೋರ್ಸ್ ಮಾಡುವವರಿಗೆ ಇನ್ನೂ ಸ್ಕೋಪ್ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರೆಸೆಂಟ್ ಆಗಿ ನಮ್ಮ ಓಲ್ಡ್ 10 ವರ್ಷ ಹಿಂದೆ ಕಲಿತ ಸ್ಟೂಡೆಂಟ್ಸ್ ಈಗ 2 lakhs ಅಬೌವ್ ಸ್ಯಾಲರಿಲಿ ಜಾಬ್ ಮಾಡ್ತಿದ್ದಾರೆ. ಸೊ ನೋಡಿದ್ರೆ ನನಗೆ ಎಷ್ಟೋ ಇಂಜಿನಿಯರಿಂಗ್ ಆದವರು ಹೇಳ್ತಾ ಇದ್ರು ಸ್ಟೂಡೆಂಟ್ಸ್ ಬಂದು, ಸೊ ಹೀಗೆ ನಾವು ಕಲ್ತಿವಾಗ ನಮಗೆ ಇರ್ಲಿ, ಅದಕ್ಕೋಸ್ಕರ ನಾವು ಈ ಕೋರ್ಸ್ ಜಾಯ್ನ್ ಆದ್ವಿ, ಯಾಕಂದ್ರೆ ನಮಗೆ ಅಷ್ಟು ಸ್ಯಾಲರಿ ಸಿಗ್ತಾ ಇಲ್ಲ ಅಂತ. ಸೊ ಇದಕ್ಕೋಸ್ಕರ ಎನಿಸ್ಬೋದು, ಯಾಕಂದ್ರೆ ಇದೊಂದು ಟೆಕ್ನಿಕಲ್ ಫೀಲ್ಡ್, ಮತ್ತೆ ಏನ್ ಕಲಿತೇವೆ ಇಲ್ಲಿ ಅದು ರಿಯಲ್ ಕಂಪನಿಯಲ್ಲಿ ಇರ್ತದೆ. ಸೊ ನಾವು ಬೇರೆ ಕೆಲವು ಬುಕ್ ಅಲ್ಲಿ ಇದ್ದದ್ದು ಆ ಕಂಪನಿಯಲ್ಲಿ ಪ್ರೆಸೆಂಟ್ ಆಗಿ ಇರಲ್ಲ. ಸೊ ನಾವು ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಬೇಸ್ ಕ್ಲಾಸಸ್ ಮಾಡಿ ಅವರಿಗೆ ಆ ನಾಲೆಜ್ ಅನ್ನೇ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಹಂಚಿಕಾ, ಸೆಂಟರ್ ಇನ್ಚಾರ್ಜ್, ನಿಮಗೂ ತುಂಬ ಜವಾಬ್ದಾರಿಗಳಿರ್ಬೋದು. ಯಾಕೆಂದ್ರೆ ಬಹುಶಃ ಶಿಕ್ಷಣ ಸಂಸ್ಥೆಗಳಂದ್ರೆ ಬೇರೆ ಒಂದಷ್ಟು ಆಫರ್ಗಳನ್ನು ಇಟ್ಟಿರ್ತಾರೆ. ಸೊ ಎಜುಕೇಶನ್ ಅಂದರೆ ಏನು ಪಠ್ಯ ಇದೆ ಅದು ಬಿಟ್ಟು ಬೇರೆ ಯಾವ ಥರದ ಸಪೋರ್ಟನ್ನು ನೀವು ಕೊಡ್ತೀರಿ ಇನ್ಸ್ಟಿಟ್ಯೂಷನ್? ಸರ್ ಆ್ಯಕ್ಚುಲಿ ನಾವೇನು ಅಂತ ಹೇಳಿದರೆ, ಈಗ ಸ್ಟೂಡೆಂಟ್ಸಿಗೆ ಅವ್ರೀಗ ಪ್ರೆಸೆಂಟ್ ಇಲ್ಲಿ ಕಲಿತಾರೆ, ಬಟ್ ಕೆಲವರು ನಾನು ಹೇಳಿದ ಹಾಗೆ 10th ಪಾಸ್ ಆದವ್ರು ಇರ್ತಾರೆ, ಕೆಲವರು ಕನ್ನಡ ಮೀಡಿಯಮಲ್ಲಿ ಕಲಿತವ್ರು ಇರ್ತಾರೆ. ಸೊ ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಜಾಬ್ ಮಾಡಬೇಕಾದ ಕಂಪನೀಸ್ಗಳಲ್ಲಿ ಇಂಗ್ಲೀಷ್ ಪ್ರೊವೈಡ್ ಮಾಡಿ,
ಇಂಗ್ಲೀಷಲ್ಲೇ ಮಾತಾಡಬೇಕಾಗತ್ತೆ, ಇಂಟರ್ವ್ಯೂ ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಆಗುತ್ತೆ. ಸೊ ಹಾಗಿರುವಾಗ ಅವ್ನು ಕನ್ನಡ ಬೇಸಸಲ್ಲಿ ಬಂದವರಿಗೆ ಹೇಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕಾಗಿರುತ್ತೆ, ಯಾವ ಥರ ಮಾತಾಡಬೇಕು, ಯಾವ ಥರ ಯಾವ ಥರ ಇಂಟರ್ವ್ಯೂ ಫೇಸ್ ಆಗಬೇಕು, ಯಾವ ಥರ ಅವರು ಪರ್ಸ್ನಲ್ ಆಗಿ ಅವರು ಡೆವಲಪ್ ಆಗಬೇಕು, ಯಾವ ಥರ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಯಾಕಂದರೆ ಇಲ್ಲಿ ನಾವು ಸ್ಟೂಡೆಂಟನ್ನು ಪ್ರೊವೈಡ್ ಮಾಡ್ತಿರೋದು ಆ್ಯಸ್ ಅ ಸೇಫ್ಟಿ ಆಫೀಸರ್, ಸೇಫ್ಟಿ ಇಂಜಿನಿಯರ್, ಸೇಫ್ಟಿ ಕೋಆರ್ಡಿನೇಟರ್ ಆಗಿ. ಸೊ ಹಾಗಿರ್ಬೇಕಾದ್ರೆ ಅವರು ಲೀಡರ್ ಆಗಿರ್ತಾರೆ, ಒಂದು ಇಷ್ಟು ಮಂದಿ ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೊಬ್ರು ಲೀಡರ್ ಆಗಿರ್ತಾರೆ, ಅವ್ರಿಗೆ ಪರ್ಸ್ನಲ್ ಆಗಿ ಅವರು ಒಂದು ಲೀಡರ್ ಆಗಿರುವಂಥ ಒಂದು ಕ್ವಾಲಿಟಿ ಬೇಕಾಗಿರುತ್ತೆ. ಸೊ ಹಾಗಿರುವಾಗ ನಾವು ಆ ಕ್ಲಾಸಸ್ಸನ್ನು ಅವ್ರಿಗೆ ಪ್ರೊವೈಡ್ ಮಾಡ್ತೇವೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈಗ ಒಂದು ಕ್ಲಾಸಸ್ ಆಗ್ತಾ ಇದೆ ಅಂತ ಆದರೆ ಅವರಿಗೆ, ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಒಂದು ಕ್ಲಾಸಸ್ ಆಗಿ ಮುಗ್ದು ಒಂದು ಈಗ ಜಾಬ್ ಮಾಡಬೇಕು ಅಂತ ಆದರೆ ಒಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡಲಿಕ್ಕೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಕಂಪನಿ ಮೇನ್ ಯಾವ ಕಂಪನಿಯಿಂದ ನಿಮಗೆ ವೇಕೆನ್ಸಿ ಬಂದಿದೆ, ಸೊ ಆ ಕಂಪನಿಯ ಬಗ್ಗೆ ಜನರಲ್ ಆಗಿ ನಿಮಗೆ ನಾಲೆಜ್ ಇರಬೇಕು. ಅದಕ್ಕೆ ಬೇಕಾಗಿರುವ ಒಂದು ಕ್ವಶನ್ಸ್ ಅಥವಾ ಏನೆಲ್ಲ ಆ ಕಂಪನಿಯ ಬಗ್ಗೆ ಪ್ರಿಪರೇಷನ್ ಏನಿದೆ ಅದನ್ನು ಮಾಡ್ತೇವೆ. ಅಂದರೆ ಮಾಕ್ ಇಂಟರ್ವ್ಯೂಸ್ ನಾವು ಮಾಡ್ತೇವೆ, ಪ್ರಿಪರೇಷನ್ ಮಕ್ಕಳಿಗೆ ಒಂದು ಪ್ರಿಪೇರ್ ಮಾಡ್ತೇವೆ, ಯಾವ ಥರ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅದನ್ನೆಲ್ಲ ಕ್ವಶನ್ಸ್ ಮೂಲಕ ಅವರಿಗೆ ಒಂದು ಹೇಳಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಸ್ವಲ್ಪ ಹೆಚ್ಚಿಸಿ ಅದರ ನಂತರ ಇಂಟರ್ವ್ಯೂ ಅಟೆಂಡ್ ಮಾಡಿ. ಹೌದು ಸರ್, ಎಸ್ ಕರೆಕ್ಟ್. ಅಂದ್ರೆ ನಾವಿಲ್ಲಿ ಸ್ಟೂಡೆಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ, ಬಟ್ ಅಲ್ಲಿ ಹೋಗಿ ಮಾತಾಡುವಷ್ಟು ಅವ್ರಿಗೆ ಅದು ಇರಬೇಕು ಕಾನ್ಫಿಡೆನ್ಸ್. ಇಲ್ಲದಿದ್ರು ನಾವು ಸ್ಟೂಡೆಂಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗೆ ಎಸ್, ಸೊ ಆ ಥರ ಒಂದು ಇದನ್ನ ಮಾಡ್ತೇವೆ ಸರ್. ಆಫ್ಟರ್ ದಟ್ ಏನು ಅಂತ ಹೇಳಿದ್ರೆ ಎಲ್ಲರೂ ಸ್ಟಡಿ ಮಾಡ್ತಾರೆ, ಬಟ್ ಜಾಬ್ ಲಾಸ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಹಣ ಕಟ್ಟಿದ್ದು ವೇಸ್ಟ್, ಪೇರೆಂಟ್ಸ್ನವರಿಗೂ ಮನೇಲಿ ಅವರು ಆಲ್ಮೋಸ್ಟ್ ತಲೆ ಹಾಳಾಗುತ್ತೆ, ಮಕ್ಕಳಿಗೂ. ಎಸ್ ಸರ್. ಸೊ ಹಾಗೆ ಇರುವಾಗ ನಾವೇನು ಅಂತ ಹೇಳಿದ್ರೆ 100% ಪ್ಲೇಸ್ಮೆಂಟ್ ಅನ್ನ ನಾವು ಆಫರ್ ಮಾಡ್ತೇವೆ. ಅಂದ್ರೆ ಅಶ್ಯೂರೆನ್ಸ್ ಮಾಡ್ತೇವೆ ಮಕ್ಕಳಿಗೆ, ಈ ತರ ಇರುತ್ತೆ, ಕಂಪನೀಸ್ ಡೈರೆಕ್ಟ್ ವಾಕ್ ಇನ್ ಆಗುತ್ತೆ, ಸೊ ಆ ತರ ಟೈಅಪ್ ಇರುತ್ತೆ ಕಂಪನೀಸ್, ಅದರಿಂದ ನಾವು ಮಕ್ಕಳನ್ನ ಅವ್ರಿಗೆ ಪ್ರೊವೈಡ್ ಮಾಡ್ತೇವೆ. ಅದರ ನಂತರ ಇಂಟರ್ವ್ಯೂಸ್ ಆಗುತ್ತೆ, ಅದರ ನಂತರ ಅವರದ್ದು ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ, ಈ ತರ ಇರುತ್ತೆ ಸರ್. ಓಕೆ, ಆತ್ಮೀಯ ವೀಕ್ಷಕರೇ, MIFSC ಶಿಕ್ಷಣ ಉದ್ಯೋಗ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 082025933300. ಇದೀಗ ಈ ಒಂದು ಸಂಸ್ಥೆಯಲ್ಲಿ ಕಲಿತು ಬೇರೆ ಬೇರೆ ಕಡೆ ಉದ್ಯೋಗನ ಮಾಡ್ತಿರುವ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಭೇಟಿ ನೋಡ್ಕೊಂಬರೋಣ. Qualified health and safety professional, and currently I am working as HSE coordinator in Abu Dhabi, one of leading EPC oil and gas contractor. I am very grateful to MIFSC and whole team who guide me to take this as my profession. Hi, my name is Srikanth. I have completed my diploma in electronics, and then I joined MIFSC udupi for my fire and safety diploma. Currently I am working in Saudi Arabia as an HSE advisor, so a fire and safety diploma will be helpful for my job, and college staffs also helped me in my job search. Thank you. Udesh Raj, and at present I am working in UAE as a senior HSE officer in a reputed construction company. I had an amazing studying experience at MIFSC. Very comfortable studying environment, very friendly staff we had, and very amazing resources we had while we were studying there. I have got my job immediately after completion of my study, after 1 month, and I recommend all people who want to be HSE professional must join MIFSC for your better and brilliant future. Thank you. Myself Udesh Raj, and at present I am working in UAE as a senior HSE officer in a reputed construction company. I had an amazing studying experience at MIFSC. Very comfortable studying environment, very friendly staff we had, and very amazing resources we had while we were studying. ನೋಡಿದ್ರಲ್ಲ ವೀಕ್ಷಕರೇ, ಇದು MIFSCಯಲ್ಲಿ ಕಲಿತು ಉದ್ಯೋಗವನ್ನು ಪಡೆದು ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವಂಥವರು, ಬೇರೆ ಬೇರೆ ಉದ್ಯೋಗಗಳಲ್ಲಿ ನೆಲೆಸಿರುವಂಥ ಮಾತುಗಳು. ಇದೀಗ ಹಂಶಿಗ ಅವರ ಹತ್ರ ನೇರವಾಗಿ ಬರ್ತೇನೆ. ಮುಂದಿನ ಯೋಜನೆಗಳೇನಿದೆ ಸಂಸ್ಥೆಯದು, ಅಥವಾ
ಬೇರೆ ಕೋರ್ಸ್ಗಳ ಬಗ್ಗೆ ಏನು ಆಫರ್ ಮಾಡೋದಿದೆ ಅದ್ರ ಬಗ್ಗೆ ಹೇಳಿ. ಎಸ್ ಸರ್, ಏನು ಅಂತ ಹೇಳಿದ್ರೆ ಈಗ ಡಿಪ್ಲೊಮೊ, ಡಿಗ್ರಿ, ITI ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ ಮುಗ್ದಿದೆ. ಸೊ ಅವರಿಗೆ ಏನು ಅಂತ ಹೇಳಿದ್ರೆ ಜಾಬ್ ಫೀಲ್ಡಿಗೆ ವರ್ಕ್ ನೋಡ್ತಾ ಇರ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ಈಗ ನಾವು ಆ ಮಕ್ಕಳಿಗೆ ಜಸ್ಟ್ ಈಗ ಒಂದು ಕ್ರ್ಯಾಶ್ ಬ್ಯಾಚಸ್ ಅಂತ ಮಾಡ್ತಾ ಇದ್ದಾವೆ. 3 ಮಂತ್ ಕ್ರ್ಯಾಶ್ ಬ್ಯಾಚಸ್ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ನಿಮಗೆ ಕ್ಲಾಸಸ್ ಇರುತ್ತೆ. ಬಟ್ ಏನು ನಾವು 3 ಮಂತಲ್ಲಿ ಕ್ಲಾಸ್ ಮಾಡ್ತೇವೆ, ನಿಮಗೆ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಸಿಗೋದು 1 ಇಯರ್ ಇದ್ದು ಮಾತ್ರ. ಸೊ 1 ಇಯರ್ ಇದ್ದು ಕ್ವಾಲಿಫೈಡ್ ಸರ್ಟಿಫಿಕೇಟ್ ವಿದ್ದು ನಿಮಗೆ ಪ್ಲೇಸ್ಮೆಂಟನ್ನು ಇದು ಮಾಡ್ತಾ ಇದ್ದಾವೆ. ಸೊ ಹಾಗೆ ನೆಕ್ಸ್ಟ್ ಪ್ಲಾನಿಂಗ್ ಆ ಥರ ಇರುತ್ತೆ ಸರ್. ಸೊ ಆಫ್ಟರ್ ದ್ಯಾಟ್ ಏನು ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ 6 ಮಂತ್ ಕ್ಲಾಸಸ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಇನ್ನು ಓನ್ಲಿ ನಮಗೆ ಲಿಮಿಟೆಡ್ ಸೀಟ್ಸ್ ಅಂತ ಬರುತ್ತೆ ಸರ್, 35 ಸ್ಟೂಡೆಂಟ್ಸ್ ಓನ್ಲಿ ಅಂತ ಹೇಳಿ ಕ್ರ್ಯಾಶ್ ಬ್ಯಾಚಿಗೆ. ಸೊ ಆ 35 ಆಲ್ರೆಡಿ ಈಗ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾ ಇದೆ. ಈ ಮಂತ್ ಎಂಡಲ್ಲಿ ಆ ಕ್ಲಾಸಸ್ ಈಗ ಶಟ್ ಡೌನ್ ಆಗುತ್ತೆ. ಸೊ ಅದರ ಒಳಗೆ ಯಾವ ಸ್ಟೂಡೆಂಟ್ಸ್ ಇಷ್ಟ ಇದ್ದಾರೆ ಜಾಯಿನ್ ಆಗಲಿಕ್ಕೆ ಅವರೆಲ್ಲ ಇದು ಮಾಡ್ಬೋದು, ಕಾಂಟ್ಯಾಕ್ಟ್. ಓಕೆ, ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ, ಇದು MIFSC ಶಿಕ್ಷಣ ಉದ್ಯೋಗ ಅನ್ನುವಂಥ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ದಯವಿಟ್ಟು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಈಗ ಕ್ರ್ಯಾಶ್ ಕೋರ್ಸ್ನಲ್ಲಿ ಇನ್ನೂ ಕೆಲವು ಸೀಟ್ಗಳು ಲಭ್ಯ ಇದೆ. ಈ ತಿಂಗಳಿಗೆ ಅಡ್ಮಿಷನ್ ಮುಗಿದೋಗುತ್ತೆ. ದಯವಿಟ್ಟು ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಆಸೆ ಇದೆಯೋ ಅಥವಾ ಇನ್ಯಾರಾದ್ರೂ ಬಗ್ಗೆ ಸರ್ಚ್ ಮಾಡ್ತಾ ಇದ್ರು, ದಯವಿಟ್ಟು MIFSC ಮಂಗಳೂರು ಅಥವಾ ಉಡುಪಿನೋ ಅಲ್ಲಿ ನಿಮ್ಮ ಸಮೀಪದ MIFSCಗೆ ಹೋಗಿ ಜಾಯಿನ್ ಆಗಿ ಒಂದಷ್ಟು ಕನಸುಗಳನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಶಿಕ್ಷಣ ಉದ್ಯೋಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನೊಂದು ವಿಶಿಷ್ಟ ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.